ಮತ್ತು ಯೋಜನಾ ಕರ್ನಾಟಕ ಮತ್ತು ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಯಶಸ್ಸಿಗೆ ನಿಮಗೆ ಪ್ರಾರ್ಥನೆಯನ್ನು ಮಾಡಲು ನಮ್ಮ ವಿದ್ಯಾರ್ಥಿಗಳಾದ ಮಹಿಳಾ ಮತ್ತು ತಂಡಗಳು ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆವನೆ ಗಜವದನ ಬೇಡುವೆ ಗೌರಿ ತನಯ ಪಾಶಾಂಕುಶಧರ ಪರಮ ಪವಿತ್ರನೇ ಪಾಶಾಂಕುಶಧರ ಪರಮ ಪವಿತ್ರನೇ ಮೂಷಿಕ ವಾಹನ ಮುನಿ ಜನ ಪ್ರೇಮಿ ಮೂಷಿಕ ವಾಹನ ಮುನಿ ಜನ ಪ್ರೇಮಿ ಗಜವದನ ಬೇಡುವೆ ಗೌರಿ ತನಯ ಹಜ ಹರಿಹಯ ಮುಖ ರೊಡೆಯಲು ನಿನ್ನಯ ಅಡಿಗರಿಗೆ ರಘುವೆ ಬ್ರಹ್ಮನ ರಾಣಿ ಅಡಿಗರಿಗೆ ರಘುವೆ ಬ್ರಹ್ಮನ ರಾಣಿ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆಮನೆ ಗಜವದನ ಬೇಡುವೆ ಈ ಸಾಮಾಜಿಕ ಸಮಗ್ರ ಶಿಕ್ಷಣ ಯೋಜನಾ ಕರ್ನಾಟಕ ಮತ್ತು ಸಾಮಾಜಿಕ ಪರಿಶೋಧನಾ ಸಮಿತಿಗೆ ಆಗಮಿಸಿರುವಂತಹ ರೂಪಾ ಮೇಡಮ್ ಅವರಿಗೆ ಈ ಕಾರ್ಯಕ್ರಮದ ಸಲುವಾಗಿ ಧನ್ಯವಾದಗಳನ್ನು ಅದೇ ರೀತಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಚಿಕ್ಕಮಗಳೂರು ಈ ಕಾರ್ಯಕ್ರಮಕ್ಕೆ ವಿದ್ಯಾ ಮೇಡಮ್ ಅವರು ಸಹ ಆಗಮಿಸಿದ್ದಾರೆ. ಅವರು ಸಹ ಕಾರ್ಯಕ್ರಮ ಹಾಗೆ ನಮ್ಮ ಶಾಲೆಯ STMC ಅಧ್ಯಕ್ಷರಾದಂತಹ ಅರ್ಚನೆಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಸಹ ಕಾರ್ಯಕ್ರಮದ ಸ್ವಾಗತವನ್ನು ಉಪಾಧ್ಯಕ್ಷರಾದಂತಹ ಶ್ರೀ ಸೋಮರಾಜ ಅರಸೂರ್ ಅವರು ಸಹ ಆಗಮಿಸಿದ್ದಾರೆ. ಅವರು ಸಹ ಕಾರ್ಯಕ್ರಮದ ಪರವಾಗಿ ತುಂಬೂರಿನಿಂದ ಸ್ವಾಗತವನ್ನು ಕೊಡುತ್ತೇನೆ. ಹಾಗೆ ಮತ್ತೊಬ್ಬ STMC ಸದಸ್ಯರಾದಂತಹ ಶ್ರೀ ನಾಗರಾಜ್ ಸರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬೂರಿನಿಂದ ಸ್ವಾಗತವನ್ನು ಮತ್ತೋರ್ವ STMC ಸದಸ್ಯರಾದಂತಹ ಶ್ರೀ ಮಾಧುರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ STMC ಸದಸ್ಯರಾದಂತಹ ಶ್ರೀ ಸಿದ್ದರಾಜು ಸರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದಿದೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಮತ್ತೋರ್ವ STMC ಸದಸ್ಯರಾದಂತಹ ಶ್ರೀಮತಿ ಸುಮಾರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದಿದೆ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಪ್ರಭಾವತಿ ಮೇಡಮ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ನಾಗವೇಣಿ ಅವರು ಸಹ STMC ಸದಸ್ಯರು. ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಸಹ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪೋಷಕರಿಗೂ ಹಾಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸಾಮಾಜಿಕ ಪರಿಶೋಧನಾ ತಂಡದ ಸದಸ್ಯರಾದಂತಹ ಶ್ರೀ ಶ್ರೀನಿವಾಸ್ ಸರ್ ಅವರು ಸಹ ಶ್ರೀ ಮಾಧವಸ್ವಾಮಿ ಸರ್ ಅವರು ಸಹ
ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಈ ಕಾರ್ಯಕ್ರಮವನ್ನು ಕುರಿತು ಶ್ರೀಮತಿ ರೂಪಾ ಮೇಡಮ್ ಅವರ ಪ್ರಾಸ್ತಾವಿಕ ನುಡಿಯನ್ನ ಎಲ್ರಿಗೂ ನಮಸ್ತೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುಗಳನ್ನು ಸ್ಮರಣೆ ಮಾಡುತ್ತಾ ನಮ್ಮ ಈ 2025-26ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಒಂದು ಸಾಮಾಜಿಕ ಪರಿಶೋಧನೆ ನಿಮ್ಮ ಶಾಲೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ದೇವೋ ಭವ ಎನ್ನುವ ನಿಟ್ಟಿನಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ಆಸೀನರಾಗಿರ್ತಕ್ಕಂಥ ಶ್ರೀಮತಿ ವಿದ್ಯಾ ಮೇಡಮ್ ಅವರು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಾಗೂ STMC ಅಧ್ಯಕ್ಷರು, ಶಿಕ್ಷಕರು, ಸಹ ಶಿಕ್ಷಕರು ಮತ್ತು ಪೋಷಕರು, ಸಾರ್ವಜನಿಕರು, ನಮ್ಮ ನೆಚ್ಚಿನ ಮುದ್ದು ಮಕ್ಕಳಿಗೂ ಎಲ್ಲರಿಗೂ ಕೂಡ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ ನಿಮ್ಮ ಶಾಲೆಯಲ್ಲಿ 3 ದಿನಗಳ ಕಾಲ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ಮುಕ್ತಾಯಗೊಂಡು 4ನೇ ದಿನ ಒಂದು ಪೋಷಕರ ಸಭೆಯನ್ನು ಆಯೋಜಿಸಲಾಗಿದೆ. ಇದು ಏಪ್ರಿಲ್ ಟು ಮಾರ್ಚ್ ಒಳಗಡೆ ನಿಮ್ಮ ಶಾಲೆಗೆ ಬಂದಂಥ ಸಮಗ್ರ ಶಿಕ್ಷಣ ಯೋಜನೆ ಅನುದಾನ ಸಮರ್ಪಕವಾಗಿ ಖರ್ಚಾಗಿದೆಯಾ, ಮತ್ತೆ ಈ ಯೋಜನೆಯ ಬಗ್ಗೆ ಎಲ್ಲ ಪೋಷಕ ವರ್ಗದವರಿಗೆ, ಸಮುದಾಯ ದತ್ತದವರಿಗೆ ಮಾಹಿತಿ ಲಭ್ಯವಿದೆಯಾ, ಶಾಲೆಗೆ ಯಾವ್ಯಾವ ರೀತಿಯ ಅನುದಾನ ಬರುತ್ತೆ, ಅದೆಲ್ಲ ಮಕ್ಕಳಿಗೆ ಸದುಪಯೋಗ ಆಗಿದೆಯಾ ಅನ್ನೋ ನಿಟ್ಟಿನಲ್ಲಿ ನಮ್ಮ ಸೋಷಿಯಲ್ ಆಡಿಟ್ ಅಲ್ಲಿ ಸಾರ್ವಜನಿಕವಾಗಿ ಒಂದು ಸಭೆಯನ್ನ ಕರೆದು ಅವರ ಸಮ್ಮುಖದಲ್ಲಿ ಒಂದು ನಿರ್ಣಯವನ್ನ ತೆಗೆದು ಅದನ್ನ ನಡವಳಿಯನ್ನ ಮಾಡಿ ವರದಿಯನ್ನ ಮಾಡಿ ತಾಲೂಕು ಪಂಚಾಯಿತಿ ಮತ್ತು ಶಿಕ್ಷಣ ಇಲಾಖೆಗೆ ಸಲ್ಲಿಸ್ತೀವಿ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಒಂದು ಶಾಲೆಯ ಗುಣಮಟ್ಟದ ಶಿಕ್ಷಣವನ್ನ ಒದಗಿಸ್ತಕ್ಕಂಥದ್ದು ಮತ್ತು ಮಕ್ಕಳ ಕಲಿಕಾ ಸಾಮರ್ಥ್ಯಗಳನ್ನ ಹೆಚ್ಚಿಸ್ತಕ್ಕಂಥದ್ದು, ಶಾಲೆಯ ಶಿಕ್ಷಣದಲ್ಲಿ ಲಿಂಗ ಅಸಮಾನತೆ ಅಂದ್ರೆ ನಾವೆಲ್ಲರೂ ಒಂದೇ ಅನ್ನೋ ಭಾವೈಕ್ಯತೆಯನ್ನ ಮೂಡಿಸ್ತಕ್ಕಂಥದ್ದು, ಶಾಲಾ ಶಿಕ್ಷಣದಲ್ಲಿ ಎಲ್ಲಾ ಸಮಾನತೆ ಮತ್ತು ಸೇರ್ಪಡೆಗಳನ್ನ ಖಚಿತಪಡಿಸಿಕೊಳ್ತಕ್ಕಂಥದ್ದು ಯೋಜನೆಯ ಮುಖ್ಯ ಉದ್ದೇಶ ಆಗುತ್ತೆ. ಮತ್ತೆ ಪ್ರೀ ನರ್ಸರಿಯಿಂದ 12ನೇ ತರಗತಿಯವರೆಗೆ RTI ಕಾಯ್ದೆ ಮುಖಾಂತರ ಉಚಿತ ಶಿಕ್ಷಣ ಕಡ್ಡಾಯ ಕಾಯ್ದೆ ಅಂದ್ರೆ 12ನೇ ತರಗತಿಯವರೆಗೆ ಸರ್ಕಾರದಿಂದ ಎಲ್ಲಾ ಮಕ್ಕಳಿಗೂ ಕೂಡ ಉಚಿತ ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋ ನಿಟ್ಟಿನಲ್ಲಿ ಉಚಿತ ಶಿಕ್ಷಣ ಕಡ್ಡಾಯ ಕಾಯ್ದೆಯನ್ನ ಜಾರಿಗೆ ತಂದಿರತಕ್ಕಂಥದ್ದು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ. ಹಾಗೆ ಇದರ ನಿರೀಕ್ಷಿತ ಫಲಿತಾಂಶಗಳ ಬಗ್ಗೆ ಹೇಳೋದಾದ್ರೆ ಸಾರ್ವತ್ರಿಕ ಪ್ರವೇಶ, ಸಮಾನತೆ ಮತ್ತು ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂಥದ್ದು, ಶಿಕ್ಷಣದ ಔದ್ಯೋಗೀಕರಣಗಳನ್ನ ಸೇರ್ಪಡೆ ಮಾಡ್ತಕ್ಕಂಥದ್ದು, ಜೊತೆ ಸರ್ವ ಶಿಕ್ಷಣ ಅಭಿಯಾನ, ಜೊತೆಗೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಮತ್ತೆ ಶಿಕ್ಷಣಕರ ಶಿಕ್ಷಣ ಅಭಿಯಾನ ಅಂತೇಳಿ ಅದರ ನಿರೀಕ್ಷೆಗಳನ್ನ ಮಾಡ್ತಕ್ಕಂಥದ್ದು. ಇದರೆಲ್ಲ ಉದ್ದೇಶ ಏನಪ್ಪಾ ಅಂದ್ರೆ ಯೋಜನೆಯ ಅನುಷ್ಠಾನದಲ್ಲಿ ಯಾವುದೇ ಒಂದು ಅನುದಾನ ಬಂದ್ರೆ ಒಂದು 10 ರೂಪಾಯಿ ಕೂಡ ಅನುದಾನ ಬಂದ್ರೆ ಸರ್ಕಾರದಿಂದ ಅದು ಯಾವ್ಯಾವುದಕ್ಕೆ ಖರ್ಚಾಗಿದೆ ಅದು ಎಲ್ರಿಗೂ ಕೂಡ ಅದರ ಅರಿವು ಇರಬೇಕು. ಜೊತೆಗೆ ದಾಖಲಾತಿಗಳನ್ನ ನಿರ್ವಹಣೆ ಮಾಡಬೇಕು. ಜೊತೆಗೆ ಅದು ಮಕ್ಕಳಿಗೆ ತಲುಪಿದೆಯಾ ಅನ್ನೋದು ವರದಿಯನ್ನ ಸಲ್ಲಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಪಾರದರ್ಶಕತೆ ಮತ್ತು ಉತ್ತರಾಯಕತ್ವ ಮತ್ತು ಜನರ ಸಹಭಾಗಿತ್ವವನ್ನ ಖಚಿತಪಡಿಸಿಕೊಳ್ತಕ್ಕಂಥದ್ದು ಯೋಜನೆಯ ಮುಖ್ಯ ನಿರೀಕ್ಷೆ ಫಲಿತಾಂಶಗಳಾಗಿದೆ. ಸರ್ಕಾರದ ಯೋಜನೆಗಳಲ್ಲಿ ಯಾವುದೇ ತಪ್ಪುಗಳು ಆಗಬಾರ್ದು, ಅದರ ಮಹತ್ವ ಮತ್ತೆ ಸಾರ್ವಜನಿಕರಿಗೆ, ಪೋಷಕರಿಗೆ ಮತ್ತು ಸಮುದಾಯದವರ ಒಂದು ನಿರ್ಣಯದಲ್ಲಿ ಖರ್ಚಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಎಲ್ಲ ಒಂದು ಶಾಲೆಗಳಲ್ಲಿ ರಾಜ್ಯದಲ್ಲಿ 2ನೇ ವರ್ಷ ನಮ್ಮ ಸಮಗ್ರ ಶಿಕ್ಷಣ ಯೋಜನೆಯ ಕರ್ನಾಟಕನ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಕ್ಕಂಥದ್ದು. ಈ ಆಲ್ರೆಡಿ ನಿಮ್ಮ ಶಾಲೆಯಲ್ಲಿ 42 ಶಾಲೆಗಳನ್ನು ಆಯ್ಕೆಯಾಗಿ ಒಂದು 12 ಶಾಲೆಗಳನ್ನ ನಮ್ಮ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿದ್ದಾರೆ. ಅದರ ನಿಟ್ಟಿನಲ್ಲಿ ಅಂತ ಅಂದ್ರೆ ಏಪ್ರಿಲ್ ಇಂದ ಮಾರ್ಚ್ ಒಳಗಡೆ ಆ ಒಂದು ವರ್ಷದಲ್ಲಿ ಅಂದ್ರೆ 23-24ನೇ ಸಾಲಿನ ನಾವು ಒಂದು ಆಡಿಟ್ ಅನ್ನ ಮಾಡ್ತಕ್ಕಂಥದ್ದು. ಆ ಒಂದು ವರ್ಷದಲ್ಲಿ ಶಾಲೆ 243 ದಿನಗಳು ನಡಿಬೇಕಿತ್ತು, ಅದರ ಬದಲಾಗಿ 239 ದಿನಗಳು ನಡೆದಿದೆ. 239 ದಿನಗಳು ಅಂದ್ರೆ 4 ಸ್ಥಳೀಯ ರಜೆಗಳನ್ನ ಮಂಜೂರಾಗಿದೆ. ಎಕ್ಸಾಂಪಲ್ ನಿಮ್ಮ ಗ್ರಾಮ ದೇವತೆ ಹಬ್ಬ ಆಗಿರ್ಬೋದು, ನಿರಂತರ ಮಳೆ ಆಗಿರ್ಬೋದು, ವಿಶೇಷ ದಿನಗಳಲ್ಲಿ 4 ಸರ್ಕಾರಿ ರಜೆಗಳನ್ನ ಮಾಡಲಾಗಿದೆ. 8 ಸರ್ಕಾರಿ ರಜೆಗಳನ್ನ ಅಂದ್ರೆ ಭಾನುವಾರ ಆಗಿರ್ಬೋದು, ವಿಶೇಷ ಹಬ್ಬ ಹರಿದಿನಗಳ ಒಂದು ಪ್ರಶ್ನಾವಳಿಗಳಿದೆ. ಆ ಪ್ರಶ್ನಾವಳಿಗಳೆಲ್ಲ ಕ್ರೋಢೀಕರಿಸಿ ನಾವು ವರದಿಯನ್ನ ಮಾಡಿರುವಂತದ್ದು. ನಿಮ್ಮ ಶಾಲೆಯಲ್ಲಿ ಸರಾಸರಿ ದಾಖಲಾತಿ ಅಂತೆ ನಾವು ಮಾಡ್ತಾ ಇರುವಂತದ್ದು ಆಡಿಟ್ಟು 23-24ನೇ ಸಾಲಲ್ಲಿ 30 ಮಕ್ಕಳಿದ್ರು. ಈಗ 34 ಮಕ್ಕಳು ಹೆಚ್ಚಾಗಿ ಇದ್ದಾರೆ, ಅಂದ್ರೆ 4 ಮಕ್ಕಳು ಹೆಚ್ಚಾಗಿದ್ದಾರೆ.
ಅದು ಒಂದು ಖುಷಿ. ಎಲ್ಲ ಶಾಲೆಗಳಲ್ಲೂ ಕಡಿಮೆ ಆಗ್ತಾ ಇತ್ತು, ನಿಮ್ಮ ಒಂದು ಶಾಲೆಯಲ್ಲಿ 4 ಮಕ್ಕಳುಗಳು ಸೇರ್ಪಡೆಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಮಕ್ಕಳ ದಾಖಲಾತಿಯನ್ನ ಮಾಡೋದು ಉತ್ತಮ. ಏಕೆಂದರೆ ಯಾವುದೇ ಒಂದು ಅನುದಾನ ಬರ್ಬೋದು, ಸೌಲಭ್ಯ ಬರ್ಬೋದು, ಎಲ್ಲ ಹೆಚ್ಚು ಮಕ್ಕಳಿದ್ರೆ ಮಕ್ಕಳು ಎಷ್ಟು ಹೆಚ್ಚಿರ್ತಾರೆ ಅಷ್ಟು ಅನುದಾನ ಬರುತ್ತೆ, ಅಷ್ಟು ಸೌಲಭ್ಯಗಳು ಬರುತ್ತೆ. ನಾನು 3 ದಿನಗಳಲ್ಲಿ ನಿಮ್ಮ 3 ಶಾಲೆಗಳನ್ನು ಆಲ್ರೆಡಿ 3 ದಿನದಿಂದ ಹೋಗಿದ್ದೀನಿ. ಎಲ್ಲ ಶಾಲೆಗಳಲ್ಲೂ ಡೆಸ್ಕ್ ಕೊರತೆ ಇದೆ, ಮಕ್ಕಳೆಲ್ಲರೂ ಕೆಳಗಡೆನೆ ಕೂತ್ಕೊಂತಿದ್ದಾರೆ. ಈಗ ಬಿಂದಳ್ಳಿ ನೋಡಿದ್ವಿ, ಜೊತೆಗೆ ನಿಮ್ಮ ಅಣಸಾಳೆ ಶಾಲೆಯಲ್ಲೂ ಕೂಡ ಎಲ್ಲ ಮಕ್ಕಳುಗಳು ಯಾವುದೇ ಡೆಸ್ಕ್ ಸೌಲಭ್ಯ ಇಲ್ಲ, ಶಿಕ್ಷಣ ಇಲಾಖೆಯಲ್ಲಿ ಅಂತ ಹೇಳಿದ್ರು. ನಿಮ್ಮ ಮುಖ್ಯ ಶಿಕ್ಷಕರು ಈಗಾಗಿ ನಾವು ವರದಿಯನ್ನು ಕೊಟ್ಟಿದ್ದೀವಿ, ಈಗ ಕೊರತೆ ಏನೇನಿದೆ ಅಂತ ಸೌಲಭ್ಯಗಳ ಬಗ್ಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆದರೂ ಇನ್ನು ಮುಂದಿನ ದಿನಗಳಲ್ಲಿ ಒಂದು ದಾನಿಗಳ ಒಂದು ಅವ್ರನ್ನ ಮೋಟಿವೇಟ್ ಮಾಡಿ ನಿಮ್ಮ ಶಾಲೆ ಸೌಲಭ್ಯಗಳನ್ನು ಪಡ್ತಕ್ಕಂಥದ್ದು. ಈಗ ಗ್ರಾಮ ಪಂಚಾಯತಿನಲ್ಲಿ ಶೌಚಾಲಯಗಳ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ, ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ನಿಮ್ಮ ಕೆಲವು ಮಕ್ಕಳುಗಳಿಗೆ ಕ್ರೀಡೆಗಳಿಗೆ ಸಂಬಂಧಪಟ್ಟಂಥ ಐಟಮ್ಸ್ಗಳನ್ನು ಕೊಡ್ತಾರೆ. ಸುಮಾರು ಒಂದು ಸಹಾಯಧನವನ್ನು ಅದರ್ಸ್ ಡಿಪಾರ್ಟ್ಮೆಂಟ್ ಇಲಾಖೆಗಳಿಂದ ಕೊಡ್ತಿದ್ದಾರೆ. ಹಾಗೆ ಕೆಲವು ನಿಮ್ಮ ಶಾಲೆಯಲ್ಲೇ ಓದಿ ಉತ್ತಮ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳು ಕೂಡ ಸಹಾಯ ಮಾಡ್ತಿದ್ದಾರೆ ಕೆಲವು ಶಾಲೆಗಳಲ್ಲಿ. ಆದರೆ ನಿಮ್ಮ ಶಾಲೆಯಲ್ಲಿ ಯಾವುದೇ ಒಂದು ದಾನಿಗಳ ಸೌಲಭ್ಯ ಇಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ನಾವು ಯಾಕಪ್ಪ ಈ ರೀತಿ ಹೇಳ್ತಿದ್ದೀವಿ ಅಂದರೆ, ಸರ್ಕಾರಿ ಸೌಲಭ್ಯಗಳು ಬೇಕು ಅಂತ ಹೇಳ್ತೀವಲ್ವಾ. ಎಕ್ಸಾಂಪಲು ನಾವು ರೇಷನ್ ಕಾರ್ಡ್ ತಗೋತೀವಿ, ಶಕ್ತಿ ಯೋಜನೆ ತಗೋತೀವಿ, ಮತ್ತು ಗೃಹಲಕ್ಷ್ಮಿ ತಗೋತೀವಿ, ವಿದ್ಯುತ್ ಬಿಲ್ ತಗೋತೀವಿ, ಇವೆಲ್ಲ ಆದರೆ ಕೆಲವು ಸೌಲಭ್ಯಗಳ ಕೊರತೆ ಇದೆ ಬಿಟ್ಟರೆ ವಿದ್ಯಕ್ಕೇನು ಕೊರತೆ ಇಲ್ಲ. ಯಾಕಂದರೆ ಎಲ್ಲ ಶಿಕ್ಷಕರು ನುರಿತ ಶಿಕ್ಷಕರು ಪರ್ಸೆಂಟೇಜ್ ಇದ್ರೆ ಮಾತ್ರ ಆಯ್ಕೆ ಮಾಡಿಕೊಳ್ಳುವಂಥದ್ದು, ಅದು ಯಾವುದೇ ಒಂದು ಕಮಿಟ್ಮೆಂಟ್ ಇರೋದಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಕೊರತೆ ಇಲ್ಲ, ಬಟ್ ಸೌಲಭ್ಯದ ಕೊರತೆ ಇದೆ, ಅದು ನಾವು ಒಪ್ಕೊಂತೀವಿ. ಅದಕ್ಕೆ ಸಂಬಂಧಪಟ್ಟಂಥ ಏನು ನಿಮ್ಮ ಶಿಕ್ಷಕರ ವೃಂದ ಇದೆ ಅದನ್ನು ಸ್ವಲ್ಪ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಕೆಲವು ಶಾಲೆಗಳು ಉತ್ತಮವಾಗಿ ಕಂಡು ಬಂದಿದೆ ಮೆಟೀರಿಯಲ್ಸ್, ಕೆಲವು ಶಾಲೆಗಳಲ್ಲಿ ಇನ್ನೂ ಅದು ಕೆಳಮಟ್ಟದಲ್ಲಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರಾಮಸ್ಥರು ಕೂಡ ಹೆಚ್ಚಿನ ಒಂದು ದಾಖಲಾತಿ ಆಂದೋಲನ ಮಾಡಬೇಕು. ನಿಮ್ಮ ಶಾಲೆಯಲ್ಲಿ ಮೇ ತಿಂಗಳು ನಿಮ್ಮ ಶಿಕ್ಷಕರು ಮನೆ ಭೇಟಿ ಮಾಡ್ತಾರಾ? STMC ಅವರು ಇದ್ದೀರಾ, ನೀವು ಎಲ್ಲ ಮಕ್ಕಳನ್ನ ನಮ್ಮ ಶಾಲೆಯ ಸೌಲಭ್ಯಗಳ ಬಗ್ಗೆ, ಶಿಕ್ಷಣದ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರಾ? ಬರ್ತಾರಾ ಮನೆ ಭೇಟಿ ಮಾಡಲಿಕ್ಕೆ? ಶಿಕ್ಷಕರು ಬರ್ತಿರ್ತಾರ STMC ಅವರು ಮಾಹಿತಿಯನ್ನು ಕೊಡಲಿಕ್ಕೆ? ಈಗ 7th ಮಕ್ಕಳು ಪಾಸಾಗಿ ಹೋಗ್ತಾರೆ, 1ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡ್ಕೋಬೇಕು. ಆಗ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮಲ್ಲಿ ಮಕ್ಕಳ ಮನೆ ಇದೆ, ಮಕ್ಕಳ ಮನೆಯಲ್ಲಿ ಓದಿಸ್ತಾರೆ, ಆದರೆ ಕೆಲವರು ವಾಪಸ್ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ತಿದ್ರು ಸರ್. ಆ ರೀತಿ ಮಾಡಬೇಡಿ ದಯಮಾಡಿ. ಯಾಕಂದರೆ ಸರ್ಕಾರಿ ಸೌಲಭ್ಯಗಳು ಬೇಕು ಅಂತಂದರೆ ಈಗ ಹೆಚ್ಚಿನ ಒಂದು ನೀವು ಪರ್ಸೆಂಟೇಜ್ ತೊಗೋಬೇಕು ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಓದಿರುವ ಮಕ್ಕಳಿಗೆ ಫಸ್ಟಿನ ಆದ್ಯತೆ ಬರುತ್ತೆ. 25% ಯಾವುದೇ ಒಂದು ಅನುದಾನದಲ್ಲಾಗಿರ್ಬೋದು, ಸರ್ಕಾರಿ ಸೌಲಭ್ಯಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥ ಮಕ್ಕಳಿಗೆ ಹೆಚ್ಚಿನ ಒಂದು ಸಹಾಯಧನವನ್ನು ನೀಡ್ತಕ್ಕಂಥದ್ದು. ಆ ಒಂದು ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ದಾಖಲಾತಿಗಳನ್ನು ಆಂದೋಲನ ಮಾಡಿ. ಏಕೆಂದರೆ ಸರ್ಕಾರಿ ಶಾಲೆಗಳನ್ನು ಬೆಳೆಸಬೇಕು. ಏಕೆಂದರೆ ಸುಮಾರು ಶಾಲೆಗಳು ಮರ್ಜ್ ಆಗ್ತಾ ಇದೆ, ಮುಚ್ಚೋಗ್ತಾ ಇದೆ. ದಾಖಲಾತಿ ಏನಕ್ಕೆ ಆಗ್ತಿದೆ ಅಂದರೆ ದಾಖಲಾತಿ ದಿನ ವರ್ಷ ಕಡಿಮೆ ಆಗ್ತಾ ಇದೆ. ಪ್ರತಿ ವರ್ಷ ಈಗ 3 ವರ್ಷದಿಂದ ಇದ್ದಂಥ ದಾಖಲಾತಿಗಳು ಈ ಪ್ರೆಸೆಂಟ್ ಇಯರ್ ಅಲ್ಲಿ ಇರೋದಿಲ್ಲ. ಹಾಗಾಗಿ ಹೆಚ್ಚಿನ ಒಂದು ಸಮುದಾಯದವರು ಸಹಕಾರನೂ ಕೂಡ ಬೇಕು. STMC ಅವರು ಇರ್ಬೋದು, ಶಿಕ್ಷಕರು ಹೇಳ್ಬೋದು, ಆದರೆ ಮನಸ್ಸು ಮಾಡಬೇಕಾದವರು ಸಮುದಾಯದವರು ಹೆಚ್ಚಿನ ಒಂದು ದಾಖಲಾತಿ ನಿರ್ವಹಣೆಯನ್ನು ಮಾಡಿದರೆ ಉತ್ತಮವಾಗಿ ನಿಮ್ಮ ಗ್ರಾಮದ ಮಕ್ಕಳು ನಿಮ್ಮ ಊರಿನಲ್ಲೇ ಒಂದು ವಿದ್ಯಾಭ್ಯಾಸವನ್ನು ಕಲಿತಾರೆ. ಯಾಕಂದರೆ ಬೇರೆ ಊರಿಗೆ ಹೋಗ್ಬೇಕಾದ್ರೆ ಅವ್ರಿಗೆ ಫೀಸ್ ಕಟ್ಟಬೇಕು ವ್ಯಾನ್ಗೆಲ್ಲ. ಮತ್ತು ಮಕ್ಕಳಿಗೆ ಸರ್ಕಾರಿ ಶಾಲೆಗೂ ಅನುದಾನಿತ ಶಾಲೆಗೂ ನಮ್ಮ ಸರ್ಕಾರಿ ಶಾಲೆಯ ಒಂದು ಹೆಚ್ಚಿನ ಮಕ್ಕಳಿಗೆ ಜ್ಞಾನ ಇರುತ್ತೆ, ಅಂದರೆ ಸಹಾಯ ಮಾಡುವ ಮನೋಭಾವ ಇರುತ್ತೆ. ಯಾಕಂದರೆ ಈಗ ಅನುದಾನಿತ ಶಾಲೆಗಳಲ್ಲಿ ಮಕ್ಕಳು ಬ್ಯಾಗ್ ಹಾಕೊಂಡು ಹೋಗ್ತಾ ಇದ್ರೆ ಯಾರೇ ಬಿದ್ದೋದ್ರು ಹಿರಿಯ ನಾಗರಿಕರು, ವಯಸ್ಸಾದಂಥವ್ರು, ಔಟ್ ಮಕ್ಕಳು ಶಾಲೆಗೆ ಅಡ್ಮಿಷನ್ ಆಗಿ ಶಾಲೆಗೆ ಬರ್ದೇನೆ ಇರುವಂಥ ಮಕ್ಕಳು 2023-24 ಪ್ರಸ್ತುತ ಸಾಲಲ್ಲಿ ಯಾವುದೇ ಒಂದು ಮಕ್ಕಳು ಕಂಡು ಬಂದಿರೋದಿಲ್ಲ ಅಂತೇಳಿ ದಾಖಲಾತಿಯನ್ನು ಕೊಟ್ಟಿದ್ದಾರೆ. ಇನ್ನು ಶಿಕ್ಷಕರ ನಿಯೋಜನೆ ಕುರಿತಂತ ಹೇಳೋದಾದರೆ, ನಿಮ್ಮಲ್ಲಿ ನಾಗೇಶರು ಮುಖ್ಯ ಶಿಕ್ಷಕರು ಪ್ರಭಾವಿ ಶಿಕ್ಷಕರಾಗಿ 12 ವರ್ಷದಿಂದ ನಿಮ್ಮ ಗ್ರಾಮದಲ್ಲೇ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇನ್ನು ಪ್ರಭು ಸರ್ 3 ವರ್ಷದಿಂದ, ಮಹೇಶ್ ಅವರು 1 ವರ್ಷದಿಂದ ಒಂದು ಬೋಧನಾ ಕಾರ್ಯವನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾ ಇರೋದು ಕಂಡು ಬಂದಿದೆ. ಇನ್ನು ವಿಶೇಷ ಚೇತನ ಅಗತ್ಯವುಳ್ಳ ಮಕ್ಕಳ ಮೌಲ್ಯಮಾಪನ ಬಗ್ಗೆ ಹೇಳೋದಾದರೆ 2023-24ರಲ್ಲಿ ಸುಸ್ಮಿತಾ ಅಂತೇಳಿ ಒಂದು ವಿಶೇಷ ಚೇತನರ ಮಗು ಇತ್ತು. ಅವರಿಗೂ ಕೂಡ ಒಂದು ಸಹಾಯಧನವನ್ನು ಅಂದರೆ ಸರ್ಕಾರದಿಂದ ಸಿಗುವಂಥ ಪಠ್ಯಪುಸ್ತಕ ಆಗಿರ್ಬೋದು, ಇತರೆ ಒಂದು ಸ್ಕಾಲರ್ಶಿಪ್ ಆಗಿರ್ಬೋದು, ಅವರಿಗೆ ಒಂದು ತಲುಪಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಇನ್ನು ಉಳಿದು ಜನರಲ್ ಅಂತ ಅವರ ಮಕ್ಕಳಿಗೆ ಯಾವುದೇ ಒಂದು ಸರ್ಕಾರದಿಂದ ಸ್ಕಾಲರ್ಶಿಪ್ ಬಂದಿದೆಯಾ? ನಿಮಗೆ ಮಾಹಿತಿ ಅಪ್ಲಿಕೇಶನ್ ಹಾಕಿದ್ರಾ? ನೀವು ಹಾಕಿದ್ದೀರಿ ಅಂದರೆ ಯಾವುದೇ ಒಂದು 2 ವರ್ಷ 3 ವರ್ಷದಿಂದ
ಸರ್ಕಾರದಿಂದನೇ ಅನುದಾನ ಬಂದಿಲ್ಲ ಅಂತೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವು ಪೋಷಕರನ್ನ ಮಕ್ಕಳನ್ನ ಓದಂತ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ, ಯಾವುದೇ ಒಂದು ಸೌಲಭ್ಯ ಬಂದೇ ಇಲ್ಲ. ನಿಮ್ಮ ನಿಮ್ಮ ಒಂದು ಶಾಲೆಯಲ್ಲಿ ನಾವು ಗಮನಿಸಿದ ಅಂಶದ ಬಗ್ಗೆ ನಿಮ್ಮ ಶಿಕ್ಷಕರು ನಿಗದಿತ ಸಮಯಕ್ಕೆ ಬರ್ತಾರಪ್ಪ? ಎಷ್ಟು ಗಂಟೆಗೆ ಬರ್ತಾರೆ? 9. ನೀವೆಲ್ಲ ಎಷ್ಟು ಗಂಟೆಗೆ ಬರ್ತೀರಾ? 9:30. ಹೋಗುವಂತ ಸಮಯ ಎಷ್ಟಿರುತ್ತೆ? 4:30. ನಿಮ್ ಶಿಕ್ಷಕರು ಒಟ್ಟಿಗೆ ನಿಮ್ಮಲ್ಲೇ ಹೋಗ್ತಾರಾ? ಪ್ರೇಯರ್ ಅಲ್ಲಿ ಪ್ರತಿಜ್ಞೆ ಎಲ್ಲ ಮಾಡಿಸ್ತಾರಾ? ಯಾವುದು ದಿನಪತ್ರಿಕೆಯನ್ನ ಓದಿಸ್ತಾರೆ ನಿಮ್ಮ ಶಾಲೆಯಲ್ಲಿ? ಪ್ರಜಾವಾಣಿ. ಅದ್ಬಿಟ್ಟು ಒಂದೇನಾ ಓದ್ತೀರಾ? ಇಂಗ್ಲಿಷ್ ಪೇಪರ್ ಓದಿಸ್ತಾರಾ? ಇಂಗ್ಲಿಷು ತರ್ತಿರ್ತಾರಾ ಸರ್? ತರ್ತಿರ್ತೀರಾ? ಇಲ್ಲ ಅಂತ ನೀವು ಸರಿ ಹೇಳ್ತಿದ್ದಾರಲ್ಲ, ಪೇಪರ್ ಎಲ್ಲಿ ಬರುತ್ತೆ? ಪೇಪರ್ ಓದಿದ್ದೀರಾ? ಪ್ರಜಾವಾಣಿ ಓದಿದ್ರಾ? ಇವತ್ತಿನ ವಿದ್ಯಮಾನದಲ್ಲಿ ಏನೇನಿತ್ತು? ಯಾರು ಓದಿದ್ರೆ? ಹೆಡ್ಲೈನ್ಸ್ ಯಾರು ಓದಿದ್ರಾ? ಯಾರು ಓದಿದ್ರಿ? ಇವತ್ತು ಓದಿದ್ರಾ ಇಲ್ವಾ? ಇವತ್ತಿನ ಪೇಪರ್, ನ್ಯೂಸ್ ಪೇಪರ್ ಓದ್ಬೇಕಲ್ವಾ? ನಿಮ್ಗೆ ಓದೋದ್ರಿಂದ ಏನು ಉಪಯೋಗ ಆಗುತ್ತೆ ಹೇಳಿ? ಕಲಿಸ್ಬೋದು. ನೀವು ಕಾಂಪಿಟೇಷನ್ ಎಕ್ಸಾಮ್ ಬರೀತೀರಲ್ವಾ? 5th ಆದರ್ಶ ವಿದ್ಯಾಲಯಕ್ಕೆ ಎಕ್ಸಾಮ್ ಬರೀತೀರಾ, ಮುರಾರ್ಜಿಗೆ ಬರೀತೀರಾ, ಅದ್ರಲ್ಲೆಲ್ಲ ಜನರಲ್ ನಾಲೆಡ್ಜ್ ಕ್ವಶನ್ ಇರುತ್ತಲ್ವಾ? ನಿಮ್ಗೆ ಅದರಿಂದ ಅನುಕೂಲ ಆಗುತ್ತಲ್ಲ? ಇರುತ್ತೆ ಇಲ್ವಾ? ಇರುತ್ತೆ ಅಲ್ವಾ? ನೀವು 5th ಆದ್ಮೇಲೆ 7th ಹೋದ್ರೂ ಕೂಡ ಇರುತ್ತೆ, 8th ಅಲ್ಲೂ ಕೂಡ ನೀವು ಕಾಂಪಿಟೇಷನ್ ಎಕ್ಸಾಮ್ ಬರಿಬೋದು. 10th ಕೂಡ ಇವಾಗಿಂದ ನೀವು ಓದೋದನ್ನ ಬೆಳೆಸ್ಕೊಂಡ್ರೆ ಮುಂದಿನ ನಿಮ್ಮ 10th ಒಳ್ಳೆ ಪರ್ಸೆಂಟೇಜ್ನ ನೀವು ತೆಗಿಲಿಕ್ಕೆ ಅವಕಾಶ ಇರುತ್ತೆ. ಪ್ರತಿದಿನ ಎಷ್ಟು ಗಂಟೆ ಓದ್ತೀರಾ? ಹೋಗ್ಲಿ 2 ಅವರ್. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಓದ್ತೀರಾ? ಹೋಗ್ಲಿ 6 ಗಂಟೆಯಿಂದ 7 ಗಂಟೆ. ನಿಮ್ಮ ಅಮ್ಮ ಬಂದಿದ್ದಾರಾ ಇಲ್ಲಿ? ಅಂಗನವಾಡಿ. ಅವ್ರು ಬಿಟ್ಟು ಇಲ್ಲಿ ನಿಮ್ಮಮ್ಮ ಯಾರು ಬಂದಿದ್ದಾರೆ? ಅವ್ರೇ. ಎಷ್ಟು ಗಂಟೆಯಿಂದ ಓದ್ತೀಯಪ್ಪ ನೀನು? ಇವ್ರು ತಾಯಿಯವರು 6 ಗಂಟೆಯಿಂದ ಓದ್ತಾರಾ? ಪ್ರತಿದಿನ ಓದ್ತಾರಾ? ನೀವೆಲ್ಲ ಚೆಕ್ ಮಾಡ್ತಿರ್ತೀರಾ ಅವ್ರೇನು ಓದ್ತಾ ಇದ್ದಾರೆ ಏನು ಅಂತ? ಓದೋದು ಬರೆಯೋದು ಚೆನ್ನಾಗಿ ಬರ್ತದೆ, ಒಳ್ಳೆ ಅಭ್ಯಾಸ ಮಾಡಿಸಿದ್ದೀರಾ. ಹಾಗಾಗಿ ಬರೆಯೋದನ್ನು ಕೂಡ, ಹ್ಯಾಂಡ್ ರೈಟಿಂಗು ಕೂಡ ಇಂಪ್ರೂವ್ ಆಗಬೇಕು. ಮತ್ತೆ ಫಾಸ್ಟ್ ಆಗಿ ಬರೆಯುವಂಥದ್ದನ್ನು ಡೈಲಿ ಒಂದು 1/2 ಅವರ್ ಬರ್ಸಿ. ನೋಟ್ಸ್ ಆದ್ರೂ ಬರ್ಸಿ, ನ್ಯೂಸ್ ಪೇಪರ್ ಆದ್ರೂ ಬರ್ಸಿ. ಅವ್ರು ಬರೆಯೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕೆಲವು ಎಕ್ಸಾಮ್ಗಳಲ್ಲಿ ನಮಗೆ ಮಾಹಿತಿ ಗೊತ್ತಿದ್ರು ಬರೆಯೋಕ್ಕೆ ಸಮಯ ಸಿಗಲ್ಲ, ಫಾಸ್ಟ್ ಇರಲ್ಲ. ಫಾಸ್ಟು ಆಗಬೇಕು ಹ್ಯಾಂಡ್ ರೈಟಿಂಗು. ದುಂಡು ಆದ್ರೂ ಕೂಡ ಅವ್ರಿಗೆ ಒಳ್ಳೆ ಒಂದು ಶಿಕ್ಷಣವನ್ನ, ಅವ್ರಿಗೆ 10th ನಿಮ್ಗೆ ಒಳ್ಳೆ ಭವಿಷ್ಯವನ್ನ ತಂದ್ಕೊಡ್ತಾಳೆ. ಶಾಲೆಗೆ ಮತ್ತೆ ತಂದೆ ತಾಯಿಗಳಿಗೆ ಒಳ್ಳೆ ಕೀರ್ತಿಯನ್ನ ತಂದ್ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಎಲ್ರೂ ಒಂದು 1/2 ಅವರ್ 1 ಅವರ್ ಆದ್ರೂ ಓದೋದು ಅಭ್ಯಾಸ ಮಾಡ್ಕೋಬೇಕು, ಮಾತಾಡ್ಬೇಕು. ಯಾಕಂದ್ರೆ ನೀವು ಏನೋ ಭಯ ಪಡಬೇಡಿ, ಆಯ್ತಾ? ಆಯ್ತಪ್ಪ, ನೀನು ಅದನ್ನು ನೋಡ್ಕೋ, ಅದನ್ನು ನೋಡ್ಕೋ. ಆದ್ರೆ ಅದಕ್ಕೆ ಒಂದು ಟೈಮ್ ಇಟ್ಕೋಬೇಕು. ಈಗ ಶಾಲೆ ಎಷ್ಟು ಗಂಟೆಗೆ ಬರ್ತೀರಾ? 9:30, 4:00 ಬರ್ತೀರಾ. ನಿಮ್ಮ ದಿನಚರಿಗಳು ಬೇಕಾದ್ರೆ ಅದಕ್ಕೆ 1/2 ಅವರ್ ಮೀಸಲಿಟ್ಟು ಒಂದು 1/2 ಅವರ್ ಬೇಗ ಎದ್ದು ಅದ್ರ ಕೆಲಸ ಮುಗಿಸಿ ತದನಂತರ ನೀವು ಓದ್ಬೇಕು. ಅದೇ ನೀನು ಓದಲ್ಲ, ಅದಕ್ಕೆ ಸಮಯ ಕಳೆಯೋದಂತದಲ್ಲ. ನಾಳೆಯಿಂದ ಓದ್ತೀಯಾ? ಕೈ ಎತ್ತು, ಎತ್ಬೇಕು ಜೋರಾಗಿ. ಇಷ್ಟೆಂದ್ರೆ ನೀನ್ ಸ್ವಲ್ಪ ಅಂತ, ಇಷ್ಟೆಂದ್ರೆ ನಾನು ಕಂಫರ್ಟಬಲ್ ಓದ್ತೀನಿ ಅಂತ. ಹೇಗೆ ಓದ್ತೀಯಾ? ಓದ್ತೀಯಾ? ನಾಳೆಯಿಂದ ಎಷ್ಟು ಗಂಟೆವರೆಗೂ ಓದ್ತೀಯ? ನಿಮ್ಮ ಅಪ್ಪ ಬಂದಿದ್ದಾರಾ ಇಲ್ಲಿ? ಅವ್ರ ಅಜ್ಜಿ ಬಂದಿದ್ದಾರಾ? ಆಯ್ತು ಅಮ್ಮ, ನಾಳೆಯಿಂದ ನಿಮ್ಮ ಮೊಮ್ಮಗ ಎಷ್ಟು ಗಂಟೆಗೆ ಓದ್ತಾನೆ ಅಂತ ನಿಮ್ ಸರ್ಗೆ ಹೇಳಿ, ನಾನು ಕೇಳ್ತೀನಿ. ಇವಾಗ ಎಷ್ಟು ಗಂಟೆಯಿಂದ ಓದ್ತಿದ್ದ ಶಾಲೆನಲ್ಲಿ? ಅಲ್ಲ, ಇವಾಗ ಪ್ರತಿದಿನ ಎಷ್ಟು ಗಂಟೆ ಓದ್ತಾನೆ ಮನೆಯಲ್ಲಿ? ಹೆಸರೇನಪ್ಪ? ಆದಿಕೇಶವ. ನಿನ್ನ ಹೆಸರು ಎಷ್ಟು ಅರ್ಥ ಬರುತ್ತೆ ನೋಡು, ಆದಿಕೇಶವ ಅಲ್ವಾ? ಪುರಾಣವಾದ ಪ್ರಸಿದ್ಧಿಯಾದಂತ ಶಿಲ್ಪಿಗಳ ಹೆಸರು ಬರುತ್ತೆ ಅಲ್ವಾ? ಅದಕ್ಕೆ ಹೆಸರು ತಕ್ಕಂತೆ ನೀನು ಒಳ್ಳೆ ಶಿಲ್ಪಿಗಾರನಾಗಂದ್ರೆ ನೀನು ಬೈಕ್ ಓಡ್ಸಕ್ಕೂ ಲೈಸೆನ್ಸ್ ಕೊಡಲ್ಲ. SLC ಮಾರ್ಕ್ಸ್ ಕೊಟ್ಟು PUC ಮಾರ್ಕ್ಸ್ ಕೊಟ್ಟು ಇಲ್ಲ ಅಂದ್ರೆ ನೀನು ಬೈಕ್ ಓಡ್ಸಕ್ಕಾಗಲ್ಲ, ನಡ್ಕೊಂಡೇ ಓಡಾಡ್ಬೇಕಾಗುತ್ತೆ. ನಿಜನಾ ಸುಳ್ಳ? SLC ಮಾರ್ಕ್ಸ್ ಕೊಟ್ಟು PUC ಮಾರ್ಕ್ಸ್ ಕೊಟ್ರೆ ಮಾತ್ರ ನೀವು ಲೈಸೆನ್ಸ್ ತಗೊಳಕ್ ಅವಕಾಶ ಇರುವಂತದ್ದು. ಅಷ್ಟಾದ್ರೂ ನೀನು ಪಾಸ್ ಆಗೋಷ್ಟಾದ್ರೂ ಓದ್ಬೇಕಲ್ವಾ? ಓದ್ತೀಯಾ? ಓದಲ್ವಾ? ಅಟ್ಲೀಸ್ಟ್ ನೀನು ಏನಾಗಬೇಕು ಅಂತ ಅನ್ಕೊಂಡಿದ್ಯಾ? ಅದಾದ್ರೂ ನೀನು ಓದಿ ಏನಾಗ್ಬೇಕನ್ನೋ ಆಸೆ ಇಟ್ಕೊಂಡಿದ್ಯಾ? ನೀನು ಓದ್ಬಿಟ್ಟು ಏನಾಗ್ಬೇಕು ಅಂತ ಅನ್ಕೊಂಡಿದ್ಯಾ?
ಎಕ್ಸಾಂಪಲ್ ನೀವು ಟೀಚರ್ ಆಗ್ತೀಯಾ, ಎದ್ದಿದ್ಕ? ಪೊಲೀಸ್ ಆಗ್ತೀಯಾ, ಎದ್ದಿದ್ರೆ ಅದೇ ಕೇಸ ಹೇಳಿ ಎದ್ದೇಳು. ಭಯ ಹೋಗ್ಬೇಕು. ನಿಮ್ಗೋಸ್ಕರನೇ ನಾವು ಅಷ್ಟು ದೂರದಿಂದೆಲ್ಲ ಬಂದಿರೋದು. ನೋಡಿ ಇಂತ ನೋಡು ಬೋರ್ಡ್ ಕಡೆ ನೋಡು ಹೇಳ್ಬೇಕು. ಸರಿ ಇದ್ಕ ಕೈ ಕಟ್ಟಿ ಸ್ಟ್ರೈಟ್ ಆಗಿ ನಿನ್ನ ಹೆಸರೇನು ಹೇಳು, ನಿನ್ ಪರಿಚಯ ಮಾಡ್ಕೊ. ಹಾ ಗಟ್ಟಿಯಾಗಿ ಕೇಳಿಸ್ಬೇಕು ಎಲ್ಲರಿಗೂ ನಿನ್ನ ಹೆಸರೇನ ಕೇಳಿಸ್ತಾ ಇಲ್ಲ ಇಲ್ಲಿ ನೀಟಾಗಿ ನಿಂತ್ಕೋಬೇಕು, ನೀಟಾಗಿ ಪರಿಚಯ ಮಾಡ್ಕೋಬೇಕು, ಓದ್ಬೇಕು, ಹೊಟ್ಟೆಗೂ ಕೂಡ ಚೆನ್ನಾಗಿ ತಿನ್ಬೇಕು. ಆಯ್ತಾ? ಎಷ್ಟು ಗಂಟೆ ಓದ್ತೀಯಾ ಪ್ರತಿದಿನ? ಕರೆಕ್ಟಾಗಿ ಒಪ್ಪ ಸುಳ್ಳು ಹೇಳ್ಬೇಡ ಎಷ್ಟು ಗಂಟೆ ಓದ್ತೀಯಾ? ಸರ್ ಇವಾಗ ಒಂದು ವಾರದಿಂದ ಮಾತ್ರ ಅದಕ್ಕೆ ಸರ್ ಅವ್ರ ಮನೆ ಹತ್ರ ಹೋಗಿ ಓದ್ತವ್ರೆ ಸೈಕಲ್ ಹಾ ಅದೇ ಅಭ್ಯಾಸ ಅದಕ್ಕೆ ಸರ್ ಬಿಡಿ ಅವ್ರು ಒಬ್ರು ಹೋಗ್ತಾರೆ, ಇಬ್ರು ಹೋಗ್ತಾರ ಗೌರವ ಏನ್ ಹೇಳಂಗಿಲ್ಲ ಅವ್ನು ಓದ್ತಾನೆ ಇವನೇ ಜಾಸ್ತಿ ಓದ್ಬೇಕಪ್ಪ. ನೀನ್ ಪೊಲೀಸ್ ಆಗ್ಬೇಕು ಅಂತಂದ್ರೆ ತುಂಬಾ ಶ್ರಮ ಪಡ್ಬೇಕು. ಆಯ್ತಾ? ಶಿಕ್ಷಕರು ನಾವ್ ಇವಾಗ್ಲೂ ನಾವು ಸರ್ಕಾರಿ ಶಾಲೆಯಲ್ಲೇ ಓದಿರೋದು. ನಮ್ ಶಿಕ್ಷಕರನ್ನ ಕೊಂಡ್ರೆ ನಾವು ಇವಾಗ ಕೈ ಮುಗಿತೀವಿ. ಯಾಕಂದ್ರೆ ನಮ್ಗೆ ಹಿಂಗ್ ಹೊಡಿತಾರೆ ಇವಾಗ, ಅವಾಗೆಲ್ಲ ಹಿಂಗ್ ಹೊಡಿತಾ ಇದ್ರು. ನಮ್ಗೆ ಬಂದ ತಕ್ಷಣ ಮಗ್ಗಿ ಹೇಳಿಲ್ಲ ನಿಂಗೆ ಹೊಡಿತಾ ಇದ್ರು. ನಮ್ಗೆ ಇವಾಗ ಇನ್ನೂ ನೆನ್ಸ್ಕೊಂತೀವ ಟೀಚರ್ಸ್ ಇದ್ರೆ. ಅವ್ರು ಹೆಂಗ್ ಪ್ರಶ್ನೆ ಕೇಳ್ತಾರೆ, 2 ಆರ್ಲಿ 4 ಎರಡ್ಲಿ ಆ ತರ ಕೇಳೋರು ಮಗ್ಗಿನ. ಇವೆಲ್ಲ ಕೇಳಿದ್ರೆ ಹೇಳ್ತೀರಾ? ಮ್ಯಾಥ್ಸ್ ಟೀಚರ್ಸ್ ಕೇಳಿಸ್ವಾ ಈಗ? ಆಯ್ತು, ನೆಕ್ಸ್ಟ್ ಮುಗಿದ್ಮೇಲೆ ಕೇಳಿಸ್ತೇನೆ. ಹೇಳ್ಬೇಕು ಎಲ್ಲಾರು ಚೆನ್ನಾಗಿ ಓದ್ಬೇಕು. ಆಯ್ತಾ? ನೀನೇನಾಗ್ಬೇಕಂತ ಅನ್ಕೊಂಡಿದ್ಯಪ್ಪ? ಒಳ್ಳೆ ನಿರ್ಧಾರ. ಪೊಲೀಸ್ ಆದ್ರೂ ತುಂಬಾ ಒಂದು ಜನಗಳ ಸೇವೆಯನ್ನ ಮಾಡ್ಲಿಕ್ಕೆ ಒಂದು ಸಮಾಜ ಸೇವೆ ಆಗುತ್ತೆ. ಅದ್ರ ಜೊತೆಗೆ ನೀವು ಚೆನ್ನಾಗಿ ಓದಿ ಅದನ್ನ ಸಾಧನೆ ಮಾಡ್ಬೇಕು. ಪ್ರತಿದಿನ ಓದ್ಬೇಕು, ನಿನ್ ಜೊತೆಗೆ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸ್ಬೇಕು. ಆಯ್ತಾ? ಓಕೆ, ಇಲ್ಲಿ ತೇಜಸ್ವಿನಿ ಒಬ್ರು ಕೇಳ್ಬಿಡಿ ತೇಜಸ್ವಿನಿ ಗರ್ಲ್ಸ್ ಯಾರು ಮಾತಾಡ್ತಾನೆ ಇಲ್ಲ. ಯಾಕ್ರಮ್ಮ? ತೇಜಸ್ವಿನಿ ಸರಿ ಎಷ್ಟನೇ ಕ್ಲಾಸ್? 5ನೇ ಕ್ಲಾಸ್. ನೀನ್ ಏನಾಗ್ಬೇಕಂತ ಅನ್ಕೊಂಡಿದ್ಯಾ? ಟೀಚರ್. ಅಂದ್ರೆ ಎಲ್ಲರಿಗೂ ನಿಮ್ಮ ಶಿಕ್ಷಕರನ್ನ ಮೀರಿಸಿದ ಸ್ಟೂಡೆಂಟ್ ಆಗ್ತಾ ಇದೆಯಾ? ಒಳ್ಳೆಯದಾರೆ, ಚೆನ್ನಾಗಿ ಓದಿ, ನಿಮ್ಮ ಆಸೆ ಎಲ್ಲ ಈಡೇರಲಿ. ಆಯ್ತಾ? ಬಸ್ ಇದೆ ಬಂದಾಗಿಂದ ಒಂದೇ. ನಮ್ಮ ಹೆಸರು ಶರತ್ ಕುಮಾರ್. ಓಕೆ, ನಮ್ಮ CO ಇದ್ರು ಶರತ್ ಕುಮಾರ್. ಮೊದಲು ಮಂಡ್ಯ CO ಇದ್ರು ಶರತ್ ಅವರು. ಆ ತರ ನೀನು CO ಆಗ್ಬಿಡು. IAS ಆಫೀಸರು ಆಗ್ತೀಯಾ? ಗೊತ್ತಾ? ಅದು ಮಾಡ್ಬೇಕಂದ್ರೆ ಎಷ್ಟು ಶ್ರಮ ಇದೆ ನಿಂಗೆ, ಓದ್ತೀಯಾ? ಚೆನ್ನಾಗಿ ಓದ್ಬೇಕು. ಆಕ್ಟಿವ್ ಆಗಿದ್ದಾನೆ. ನಾವು 2 ದಿನ ಫಸ್ಟ್ ದಿನ ಬಂದಾಗಲೂ ಕೂಡ ನಮ್ಮ ಎಲ್ಲ ಪ್ರಕ್ರಿಯೆಗೆ ಅವನೇ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಿದ್ದು. ಚೆನ್ನಾಗಿ ಓದ್ಬೇಕು. ಆಯ್ತಾ? ಓಕೆ, ಕೂತ್ಕೊಳ್ಳಿ. ನೆಕ್ಸ್ಟ್ ನಿನ್ನ ಪ್ರಶ್ನಾವಳಿ. ನಿಮ್ಮ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರು, ಮಧ್ಯಾಹ್ನ ಬಿಸಿ ಊಟ. ಆದಿತ್ಯ ರಜಿಯವರು ಇದನ್ನ ಆದಿತ್ಯ ಹೇಳಿ. ನಾವು ಕೇಳ್ತಾ ಇದೀವಮ್ಮ, ಮಕ್ಕಳು ಹೇಳಿ, ಎಲ್ಲಾರು ಹೇಳಿ ಅಂತ. ಬಟ್ ಎಲ್ಲರೂ ಭಯ ಪಡ್ತಿದ್ದಾರೆ ಅಥವಾ ಹೇಳಕ್ ಬಂದ್ರು ಹೇಳ್ದೇನೆ ಕುತ್ಕೋತಿದಾರೆ. ಆದಿತ್ಯ ಹೇಳಪ್ಪ, ನೀನು ಏನಾಗ್ಬೇಕಂತ ಅನ್ಕೊಂಡಿದ್ಯಾ? ಓಕೆ, ಶಿಕ್ಷಕರಿಗೆ ಕನ್ನಡದಲ್ಲಿ ಏನಂತಾರೆ? ಆಯ್ತು. ನೀನು ಒಳ್ಳೆ ಲೆಕ್ಚರ್ ಆಗ್ಬೇಕು ಅಂದ್ರೆ ಪ್ರತಿದಿನ ನೀನು ಓದೋ ಅಭ್ಯಾಸ ಮಾಡ್ಕೋಬೇಕು. ಜೊತೆಗೆ 1 ಅವರ್ ಸ್ಟ್ರೈಟ್ ಆಗಿ ನಿಂತ್ಕೋಬೇಕು. 1 ಅವರ್ ಓದ್ತೀಯಾ? ಆಯ್ತಾ? ನೀನ್ ಏನಾಗ್ಬೇಕಂತ ಕನಸು ಕಾಣ್ತಿದ್ಯಾ? ಪೊಲೀಸ್. ಆಯ್ತಾ? ಆಯ್ತು, ಪೊಲೀಸ್ ಆಗಿದ್ದೀರಾ, ಒಳ್ಳೆ ಕೆಲಸ. ಚೆನ್ನಾಗಿ ಓದ್ಬೇಕು. ಆಯ್ತಾ? ಒಳ್ಳೆ ಊಟ ಮಾಡ್ಬೇಕು. ಆಯ್ತಾ? ಬೆಳವಣಿಗೆ ಚೆನ್ನಾಗಾಗ್ಬೇಕು. ಪೊಲೀಸ್ ಆಗ್ಬೇಕು. ಪ್ರತಿದಿನ ಊಟ ಕೊಡ್ತಾರಲ್ವಾ? ಪ್ರತಿದಿನ ಮೊಟ್ಟೆ ಕೊಡ್ತಾರಾ? ಎಲ್ರು ಹಾಲು ಬಿಸಿ ಹಾಲು ಕುಡಿತೀರಾ? ಊಟ ಎಲ್ಲ ಹೇಗಿರುತ್ತೆ? ಮೆನು ಚಾರ್ಟ್ ಪ್ರಕಾರ ಮಾಡ್ತಾರಾ ನಿಮ್ ಶಾಲೆನಲ್ಲಿ? ಎಲ್ರು ಊಟ ತಿಂತೀರಾ? ಎಷ್ಟು ಜನ ತರಕಾರಿ ತಿನ್ನಲ್ಲ? ತರಕಾರಿ ಯಾರು ಬಿಟ್ಬಿಡ್ತೀರಾ? ಯಾರು ಬಿಡ್ತೀರಾ ತಟ್ಟೆನಲ್ಲಿ? ಅದನ್ನ ಆಯ್ತಾ? ಹೇಳ್ಬೇಕು. ಓದಿ. ಯಾಕಂದ್ರೆ ಸರ್ಕಾರ ನಿಮ್ಮ ಒಂದು ಊರಿಗೆ ಸಾಕಷ್ಟು ನೀರಿದ್ಯಾ ನಿಮ್ಮ ಶಾಲೆನಲ್ಲಿ? ಈಗ ಕಾವೇರಿ ವಾಟರ್ ಕೊಡ್ತಾರ? ಶುದ್ಧ ನೀರನ್ನ ಕುಡಿಯುವ ಘಟಕದಿಂದ ತಂದು ಕೊಡ್ತಾರ? ಕಾವೇರಿ ನೀರು ವಾಟರ್ ಕೊಡ್ತಾರೆ. ಎಷ್ಟು ಲೀಟರ್ ಕುಡಿತೀರಾ ಪ್ರತಿದಿನ ನೀವು? 2 ಬಾಟ್ಲು.
ಉಳಿದವರು ನೀನು ನೀರು ಕಡಿಮೆ ಕುಡಿದ್ಯಾ, ನೀನ ವೀಕ್ ಇದೆಯಾ, ನೀರು ಜಾಸ್ತಿ ಕುಡಿಬೇಕು, ಊಟ ಚೆನ್ನಾಗಿ ತಿನ್ಬೇಕು, ಪ್ರಯತ್ನ ಮಾಡಿ. ಯಾಕಂದ್ರೆ ಸರ್ಕಾರ ಕೆಲವು ಸ್ವಲ್ಪ ಇಂತಿಷ್ಟು ಅನುದಾನ ಕೊಡ್ತಾರೆ, ಯಾಕಂದ್ರೆ ಶುದ್ಧ ನೀರನ್ನ ಕೊಡಬೇಕು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಅಂತೇಳಿ ನೀವು 5 ರೂಪಾಯಿ ಕ್ಯಾನ್ನ ತಗೊಂಡ್ಬಂದು ಪ್ರತಿದಿನ ಮಕ್ಕಳಿಗೆ ಬಿಸಿ ಊಟಕ್ಕೆ ನಿರಂತರವಾದ ನೀರನ್ನ ಒಂದು ಕೊಡ್ಬೇಕಂತ ಇದೆ. ಅದನ್ನ ಕೊಡಿ ದಯಮಾಡಿ. ಇನ್ನು ಶೌಚಾಲಯದಲ್ಲಿ ನಿಮಗೆ 80 ಮಕ್ಕಳಿಗೆ ಅನುಗುಣವಾಗಿ ಒಂದು ಶೌಚಾಲಯ ಬೇಕು ಅಂತ ಇದೆ ಅಲ್ವಾ? ನಿಮ್ಮಲ್ಲಿ 80 ಇಲ್ಲ 34 ಮಕ್ಕಳಿದ್ದಾರೆ, ಆಲ್ರೆಡಿ 3-4 ಶೌಚಾಲಯ ಇದೆ. ಅದರಲ್ಲಿ ಸಾಕಷ್ಟು ನೀರಿದೆಯಾ? ಪ್ರತಿದಿನ ಬೆಳಕಿಗೆ ಯೋಗ್ಯವಾಗಿದ್ಯಾ? ಗರ್ಲ್ಸ್ ಬಾಯ್ಸ್ ಇಬ್ಬರಿಗೂ ಯೋಗ್ಯವಾಗಿದ್ಯಾ? ಅದರಲ್ಲಿ ಏನು ಸಮಸ್ಯೆ ಇಲ್ವಾ? ಓಕೆ, ಥ್ಯಾಂಕ್ ಯು. ಇನ್ನು ನಿಮ್ಮ ಶಾಲೆಯಲ್ಲಿ ಒಂದು ಎಲ್ಲ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಇದೆಯಾ? ಕರೆಂಟ್ ಎರಡಕ್ಕಿಲ್ವಾ? ವಿದ್ಯುತ್ ಸಂಪರ್ಕ ಇದೆ, ಆಯ್ತಾ? ಓಕೆ. ಇನ್ನು ನಿಮ್ಮ ಪ್ರಶ್ನಾವಳಿಗಳಲ್ಲಿ ಪ್ರಯೋಗಾಲಯ ಲ್ಯಾಬ್, ಯಾಕಂದ್ರೆ ನೀವು ಹಿರಿಯ ಪ್ರಾಥಮಿಕ ಶಾಲೆ ಆಗೋದ್ರಿಂದ ಲ್ಯಾಬ್ ಇಲ್ಲ. ಲ್ಯಾಬ್ಗೆ ಸಂಬಂಧಪಟ್ಟಂತ ಗಣಿತ ಕಿಟ್ಗಳಿದೆಯಾ? ಬಳಕೆ ಕೊಡ್ತಾರಾ? ನಿಮ್ಮ ಮ್ಯಾಥ್ಸ್ ಟೀಚರ್ ಡೆಪ್ಟೇಷನ್ ಬಂದಿದ್ದಾರಲ್ವಾ? ಪಾಠ ಎಲ್ಲ ಚೆನ್ನಾಗಿ ಮಾಡ್ತಾರಾ? ಅರ್ಥ ಆಗುತ್ತಾ? ಗೊತ್ತಿಲ್ಲ ಅಂದ್ರೆ ಹೇಳ್ಕೊಡ್ತಾರಾ? ಓಕೆ. ನಿಮಗೆ ಜೊತೆಗೆ ಚಾರ್ಟ್ಗಳು, ಗಣಿತ ಕಿಟ್ಗಳು, ಈ ಥರ ಒಂದು ಸೌಲಭ್ಯಗಳೆಲ್ಲ ಕೊಡ್ತಾರಾ ನಿಮಗೆ ಪಾಠ ಮಾಡುವಂಥ ಸಂದರ್ಭದಲ್ಲಿ? ಹಾಗೆಯೇ ನಿಮ್ಮ ಶಾಲೆಯಲ್ಲಿ 1029 ಗ್ರಂಥಾಲಯ ಬುಕ್ಸ್ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ, ಆಯ್ತಾ? ನಿಮಗೆ ಇಲ್ಲಿವರೆಗೆ ಯಾವ ಗ್ರಂಥಾಲಯ ಬುಕ್ಸ್ನ ಓದಿದ್ದೀರಾ? ಓದ್ತೀರಾ ಅಲ್ವಾ? ಕರ್ನಾಟಕ ಏಕೀಕರಣ, ಹೇಳ್ಬೇಕು, ಹೇಳಿ. ಆಯ್ತು, ಅಭ್ಯಾಸ ಮಾಡಿ. ಯಾಕಂದ್ರೆ ನಾನು ಓದ್ತೀರಲ್ವಾ? ಕ್ಯಾನ್ಸರ್ ತಡೆಗಟ್ಟು. ಓಕೆ, ನೆಕ್ಸ್ಟ್ ಬಾಯ್ಸ್. ಯಾವ್ಯಾವ್ದು ಓದ್ತೀರಾ ಹೇಳಿ? ಸದ್ಬಳಕೆ ಮಾಡ್ಕೋಬೇಕು ಅಂತ. ಯಾಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಒಂದು ಅನುಕೂಲ ಆಗ್ಲಿ ಅಂತೇಳಿ ಸರ್ಕಾರ ಗ್ರಂಥಾಲಯ ಬುಕ್ಸ್ಗಳನ್ನ ಸರ್ಕಾರಿ ಶಾಲೆ ಒಳಗಡೆನೆ ಇಡುವಂತದ್ದಿದೆ. ನಿಮ್ಗೆ ಬೇಕು ಅಂದಾಗ ಗ್ರಂಥಾಲಯ ತೆಗ್ದಿರುತ್ತಲ್ವಾ? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ತೆಗಿತಾರೆ? ಇನ್ನು ಆಗಿಲ್ವಾ? ಆಯ್ತು. ಈಗ ಕೆಲವು ಗ್ರಂಥಾಲಯ ಬುಕ್ಸ್ ಶಾಲೆಯಲ್ಲೇ ಇದೆ ಅಲ್ವಾ? ಶಾಲೆಯಲ್ಲೂ ಕೊಟ್ಟಿದ್ದಾರೆ. ಈಗ ಅನುದಾನ ಕೆಲವು ಪ್ರತಿ ವರ್ಷ ಬರಲ್ಲ, ಬಂದಂತ ಸಂದರ್ಭದಲ್ಲಿ ಗ್ರಂಥಾಲಯ ಬುಕ್ಸ್ ಆಲ್ರೆಡಿ 1029 ಬುಕ್ಸ್ ಇದೆ. ಅದರಲ್ಲಿ ಒಳ್ಳೆ ದಾರಾ ಬೇಂದ್ರೆ ಬುಕ್ಸ್ ಇರುತ್ತೆ, ಮತ್ತೆ ಸುಭಾಷ್ ಚಂದ್ರದವ್ರದ್ದು ಇರುತ್ತೆ, ಕುವೆಂಪು ಅವ್ರದ್ದು ಇರುತ್ತೆ. ಅವರೆಲ್ಲ ಒಳ್ಳೆ ಕವಿಗಳಲ್ವಾ? ಎಲ್ಲ ಸರ್ಕಾರಿ ಕಟ್ಟಡಗಳಲ್ಲಿ ಅವ್ರ ಫೋಟೋ ನೋಡಿದಿರಲ್ವಾ? ಅವರು ಯಾವ್ದಕ್ಕೋಸ್ಕರ ಅವ್ರ ಫೋಟೋಗಳನ್ನ ಹಾಕೊಂಡಿರ್ತಾರೆ ಹೇಳಿ? ಒಳ್ಳೆ ನಮ್ಮ ವಿಜ್ಞಾನಿ ಅಲ್ವಾ? ಆ ಥರ ನೀವು ಒಳ್ಳೆ ವಿಜ್ಞಾನಿ ಆಗಬೇಕು, ಸಮಾಜಕ್ಕೆ ಚೆನ್ನಾಗಿ ಓದಬೇಕು. ಅದೇ ಓದೋದ್ರಿಂದ ಇದೆಲ್ಲ ಒಂದು ಜ್ಞಾನವನ್ನ ನೀವು ಗ್ರಹಣೆ ಮಾಡ್ಕೋಬಹುದು ಅಲ್ಲ? ನೆಕ್ಸ್ಟ್ ಓದ್ತಿರಲ್ವಾ? ವಾರಕ್ಕೊಂದಿನ ಕೊಡ್ತಾರ? 15 ದಿನಕ್ಕೆ ಒಂದಿನ ಕೊಡ್ತಾರ? ವಾರಕ್ಕೊಂದಿನ. ಎಲ್ಲರೂ ಒಬ್ರಿಲ್ಲ, ಪ್ರತಿಯೊಬ್ರು ತಗೋತಾರ ಸರ್? ಗ್ರಂಥಾಲಯ ಬುಕ್ಸ್ ಯಾರು ನಿರ್ವಹಣೆ ಮಾಡೋದು? ಪ್ರಭು ಸರ್ ಎಲ್ಲರೂ ತಗೊಂಡಿದ್ದಾರಾ ಇಲ್ಲಿವರೆಗೆ? ತಗೊಂಡಿದ್ದಕ್ಕೆ ನೀವು ಹೀಗೆ ಸೈನ್ ಹಾಕ್ತೀರಾ? ಎಲ್ಲರೂ ಹಾಕ್ತೀರಾ? ಮುಂದೆ ಅವರು ಓದ್ಬೇಕು ಸ್ವಲ್ಪ, ಆಯ್ತಾ? ನಿದ್ದೆ ಬರ್ತಾ ಇದ್ಯಾ? ಎಲ್ಲರೂ ತಿಂದಿದ್ದೀರಾ? ಹಾಲು ಕೊಟ್ಟಿಲ್ವಾ ಅಡ್ಗೆ ಅಮ್ಮ? ಆದ್ರೂ ಮುಂದೆಯವ್ರು ನಿದ್ದೆ ಮಾಡ್ತಿದ್ದಾರೆ. ನಾವು ಇಷ್ಟೊಂದು ಅವ್ರಿಗೋಸ್ಕರನೇ ಕೇಳ್ತಾ ಇದೀವಿ ಪ್ರಶ್ನೆನ. ನಿದ್ದೆ ಬರ್ತಿದೆ ಅವ್ರಿಗೆ. ನಿದ್ದೆ ಬರ್ತಿದೆಯಂದ್ರು ಆಡೇಡಿಸ್ಲಾ ಹೋಗ್ಲಿ? ಆಯ್ತು, ನಾವು ಕೇಳೋ ಪ್ರಶ್ನೆಗೆ ಉತ್ತರ ಹೇಳಿ ಹೋಗಿ. ನಿಮ್ಗೆಲ್ಲರೂ ಯೂನಿಫಾರ್ಮ್ಸ್ ಕೊಟ್ಟಿದ್ದಾರಾ? ಎಲ್ಲರೂ ಹಾಕೊಂಡು ಬರ್ತೀರಾ? ಶೂಸ್ ಕೊಟ್ಟಿದ್ದಾರಾ? ಎಲ್ಲರೂ ಎಷ್ಟು ಜೊತೆ ಕೊಟ್ಟಿದ್ದಾರೆ ಶೂಸು? ಒಂದ್ ಜೊತೆ ಶೂಸು, ಪಠ್ಯ ಪುಸ್ತಕಗಳು ಎಲ್ಲರೂ ಬಳಸ್ತಿದಾರಲ್ವಾ? ಪ್ರತಿದಿನ ವಾರಕ್ಕೆ 2 ಸರಿ 3 ಸರಿ ವಾಶ್ ಮಾಡಿಕೊಂಡು ಬಟ್ಟೆಗಳನ್ನ ನೀಟಾಗಿ ಹಾಕೊಂಡು ಬರಬೇಕು. ಯಾಕಂದ್ರೆ ಸರ್ಕಾರ ನೀವು ಬಿಸಿ ಊಟ ಯೋಜನೆ ಇವೆಲ್ಲ ಸೌಲಭ್ಯಗಳಿಂದ 70 ರಿಂದ 80 ಸಾವಿರ ಖರ್ಚು ಮಾಡ್ತಿದೆ, ಆಯ್ತಲ್ವಾ? ಇದೆಲ್ಲ ಉಚಿತವಾಗಿ ಕೊಟ್ಟಿರುವಂಥದ್ದು.
ನಿಮ್ಮ ಶಿಕ್ಷಣದ ಭವಿಷ್ಯ, ನಿಮ್ಮ ಒಂದು ಜೀವನ ಶೈಲಿ ರೂಪಿಸ್ಕೊಳ್ಳಿ ಅಂತೇಳಿ. ಯಾಕಂದರೆ ಆದಿವಾಸಿಗಳಿರ್ತಾರೆ, ಬುಡಕಟ್ಟು ಜನಾಂಗದವರು ಇರ್ತಾರೆ, ಬೇರೆ ಕಡೆ ಬಂದು ಈ ಗ್ರಾಮದಲ್ಲಿ ವಾಸ ಮಾಡಿಕೊಂಡು ಜೀವನ ಮಾಡ್ಕೊಂಡಿರೋರು ಇರ್ತಾರೆ. ಅವ್ರಿಗೆ ಆಧಾರ ಕಾರ್ಡ್ ಇಲ್ಲ, ಮತ್ತು ಬೇರೆ ಸೌಲಭ್ಯಗಳಿಲ್ಲ ಅಂದ್ರೂ ಕೂಡ ಅಂಥ ಮಕ್ಕಳಿಗೂ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ ಸರ್ಕಾರ ಸಮಾನಾದಂಥ ಒಂದು ಲಿಂಗ ಭಾವೈಕ್ಯತೆಯನ್ನು ಮೂಡಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಟ್ಟಾಗಿ ಕೂತಿ ಊಟ ಮಾಡಿಸುವಂಥದ್ದು, ಒಟ್ಟಿಗೆ ಎಲ್ಲ ಒಂದು ಬೆಳವಣಿಗೆ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದೆಲ್ಲ ಒಂದು ಸೌಲಭ್ಯಗಳನ್ನು ತರ್ತಕ್ಕಂಥದ್ದು. ಇನ್ನು ಯಾವುದೇ ಒಂದು ಅನುದಾನ ಬಂದರೆ ಅದನ್ನು ಒಂದು STMC ಅಧ್ಯಕ್ಷರ ಒಂದು ಒಪ್ಪಿಗೆ ಮೇರೆಗೆ ಖರ್ಚು ಮಾಡಬೇಕು. ಜೊತೆಗೆ ಅದು ಒಂದು ಕಮಿಟಿಯನ್ನು ರಚನೆ ಮಾಡ್ಕೋಬೇಕು. 18 ಜನ ಮೆಂಬರ್ ಇರ್ತಾರೆ. ಅದರಲ್ಲಿ ಮಹಿಳೆಯರು ಇಂತಿಷ್ಟು, ಪುರುಷರು ಅಂತ ಮಾಡ್ಕೊಂಡಿರ್ತಾರೆ. ಯಾವುದೇ ಒಂದು ಅನುದಾನವನ್ನು ಬಂದರೂ 12, 22 ಇವರು ಕಮಿಟಿಯನ್ನು ರಚನೆ ಮಾಡಿಕೊಂಡು 18 ಜನ ಸದಸ್ಯರನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 23, 12 ಇತರೆ ಒಂದು 5-6-7 ತಿಂಗಳಿಂದಲೂ ಕೂಡ ಕಮಿಟಿ ಸಭೆಯನ್ನು ಮಾಡಿಕೊಂಡು ಬಿಸಿಯೂಟ ಯೋಜನೆ ಆಗಿರ್ಬೋದು, ಒಂದು ಸ್ವತಂತ್ರ ದಿನಾಚರಣೆಯನ್ನು ಹೇಗೆ ಮಾಡಬೇಕು, ಶಾಲೆಯ ಮೂಲಭೂತ ಸೌಕರ್ಯಗಳು ಹೇಗಿದೆ, ಮತ್ತು ಹಾಜರಾತಿ ಹೇಗಾಗ್ತಾಯಿದೆ, ಪ್ರತಿದಿನ ಮಕ್ಕಳೆಲ್ಲ ಪ್ರತಿದಿನ ಶಾಲೆಗೆ ಬರ್ತಾ ಇದ್ದಾರಾ ಅಥವಾ ಆಬ್ಸೆಂಟ್ ಆಗ್ತಾ ಇದ್ದಾರಾ, ಹೇಗೆ ಓದ್ತಾ ಇದ್ದಾರೆ ಅಂತೇಳಿ ಅವರು ಕಮಿಟಿಯಲ್ಲಿ ರಚನೆ ಮಾಡಿ ಅದಕ್ಕೇನಾದರೂ ಸಮಸ್ಯೆ ಇದ್ದರೆ ಸಂಬಂಧಪಟ್ಟ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಹಾಗಾಗಿ ಶಾಲೆಗೆ ಬಂದು ವಿಸಿಟನ್ನು ಮಾಡಿ ಅವರ ಒಂದು ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿರುವಂಥದ್ದು ದಾಖಲಾತಿಯಂತೆ ಕಂಡು ಬಂದಿದೆ. ಇನ್ನು ಉಳಿದಂತೆ ನಿಮಗೆಲ್ಲ ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮದು ಹಿರಿಯ ಪ್ರಾಥಮಿಕ ಶಾಲೆ ಆಗಿರೋದ್ರಿಂದ PT ಟೀಚರ್ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಏನೇನು ಆಟ ಸಾಮಾನುಗಳಿದೆ ನಿಮ್ಮ ಶಾಲೆಯಲ್ಲಿ? ಹೇಳಿ ಬಾಯ್ಸ್, ಆಟ ಆಡ್ತೀರಪ್ಪ? ಹೇಳಿ ಬಸ್ತೀವಿ, ಏನೇನು ಆಟ ಸಾಮಾನು ಇದೆ ನಿಮ್ಮ ಶಾಲೆಯಲ್ಲಿ? ಯಾಕಂದ್ರೆ ತುಂಬಾ ಆಟದ ಮೈದಾನ ವಿಶಾಲವಾಗಿದೆ. ಕೆಲವು ಶಾಲೆಗಳಲ್ಲಿ ಆಟದ ಮೈದಾನದೇ ಕೊರತೆ ಇರುತ್ತೆ. ನಿಮ್ಮ ಶಾಲೆಯಲ್ಲಿ ತುಂಬಾ ಆಟದ ಮೈದಾನ ವಿಶಾಲವಾಗಿದೆ. ಆಟ ಆಡಿಸ್ತಾರಾ? ಅವಾಗವಾಗ ಇಲ್ಲ ಆಟ ಸಾಮಾನು ಕೊಡ್ತಾರಾ? ಬಳಕೆಗೆ ಯೋಗ್ಯವಾಗಿದ್ಯಾ ಅಂತೇಳಿ ನಿಮ್ಮಲ್ಲೇ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡುವಂಥದ್ದು. ಇನ್ನು ನಮ್ಮ ಒಂದು ಆಡಿಟ್ನ ಪ್ರೊಸೆಸ್ ಬಗ್ಗೆ ಹೇಳೋದಾದ್ರೆ 1/4/2023ರಿಂದ 31/3/2024ರಲ್ಲಿ ಒಂದು ಓಪನಿಂಗ್ ಬ್ಯಾಲೆನ್ಸ್ ಸೇರಿದಂತೆ 56,564 ರೂಪಾಯಿ ಅನುದಾನ ಬಂದಿದೆ. ಶಾಲಾ ಅನುದಾನ, ವಿಶೇಷ ಚೇತನರದು, STMC, ವಿದ್ಯಾನಿಧಿ, ಶೂ ಅಂಡ್ ಸಾಕ್ಸು, ಹೆಣ್ಣು ಮಕ್ಕಳ ಅನುದಾನ ಎಲ್ಲ ಸೇರಿ ಬಂದಿರುವಂಥದ್ದು. ಅದಕ್ಕೆ ಖರ್ಚಾಗಿರುವಂಥದ್ದು 56,461 ರೂಪಾಯಿ ಖರ್ಚಾಗಿರುವಂಥದ್ದು. ಶೂ ಸರ್ಕಾರದಿಂದ ಕೊಟೇಶನ್ನ ಖರೀದಿ ಕೊಟ್ಟಿದ್ದಾರೆ. ಉಳಿದಂತೆ ಶೌಚಾಲಯ ನಿರ್ವಹಣೆ ಮಾಡಬೇಕು. ಹಾಗಾಗಿ ಒಂದು 15 ದಿನ 20 ದಿನ ಒಂದು ತಿಂಗಳಿಗೆ ಒಂದ್ಸರಿ ಅದನ್ನು ವಾಶ್ ಮಾಡಿಸ್ಲಿಕ್ಕೆ ಕೊಟ್ಟಿರುವಂಥದ್ದು. ಇನ್ನು ವಿಶೇಷ ಚೇತನರಿಗೆ ಬಂದಿರುವಂಥ ಅನುದಾನವನ್ನು ಅವರಿಗೆ ಕೊಟ್ಟಿರುವಂಥದ್ದು. ಶಾಲೆಯ ಅನುದಾನಕ್ಕೆ ಶಾಲೆಯ ನಿರ್ವಹಣೆಗೆ ಬಳಸಿರುವಂಥದ್ದು ವೋಚರ್ ಬಿಲ್ಗಳನ್ನು ಕೊಟ್ಟಿದ್ದಾರೆ. ಇನ್ನು 1,103 ರೂಪಾಯಿ ಇದಿರುವಂಥದ್ದು. ಇನ್ನು ನಿಮ್ಮ ಶಾಲೆಯಲ್ಲಿ FLN ಕಾರ್ಯಕ್ರಮ ಅಂದರೆ ಸಾಕ್ಷರತಾ ಬುನಾದಿ ಸಂಖ್ಯಾ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಯನ್ನು ಮಾಡ್ತಾರಾ? ವಾರಕ್ಕೆ ಒಂದ್ಸರಿ ಮಾಡ್ತಾರಾ? ಪ್ರತಿದಿನ ಮಾಡ್ತಾರಾ? ಹೇಗೆ ಮಾಡ್ತಾರೆ? ತಿಂಗಳಿಗೆ ಒಂದ್ಸರಿ ಮಾಡ್ತೀರಾ? ನಿಮ್ಗೆ ಗುಂಪು ಚರ್ಚೆಗಳನ್ನ ಮಾಡಲ್ವಾ ಅವಾಗ ಅವಾಗ? ಎಲ್ರು ಭಾಗವಹಿಸ್ತೀರಾ? ಮುಂದೆ ಮಾತಾಡ್ಬೇಕು. ಭಾಗವಹಿಸ್ತೀರಾ ಎಲ್ರು? FLN ಅಲ್ಲಿ ಯಾಕಂದ್ರೆ ಎಕ್ಸಾಂಪಲ್ ಒಂದ್ ಮಗು ಓದು ಕರ್ನಾಟಕ ಅದರಲ್ಲೂ ಗುಂಪು ಚರ್ಚೆನೆ ಸೇರ್ಪಡೆಯಾಗಿದೆ ಅಲ್ವಾ? 23-24ರಲ್ಲಿ ಅದೇ ಇದ್ದಿದ್ದಲ್ವಾ ಪುನಃ ಸಾಕ್ಷರತೆನೆ. ಹಾಗಾಗಿ ನಾವು ಅದನ್ನ ಒಂದು ಪ್ರಶ್ನಾವಳಿಗಳನ್ನ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನೀವು ಯಾಕಂದ್ರೆ ಎಕ್ಸಾಂಪಲ್ ಒಂದ್ ಮಗು 25 ಮಾರ್ಕ್ಸ್ ತಗೊಂಡಿದ್ರೆ, ಒಂದ್ ಮಗು 10 ಮಾರ್ಕ್ಸ್ ತಗೊಂಡಿದ್ರೆ, ಅದು ಒಂದು ಮಾರ್ಚ್ ಎಂಡರೊಳಗಡೆ ಅದು ಪ್ರಕ್ರಿಯೆಯನ್ನ ಅಂದ್ರೆ ಅವನು ಸಾಧನೆಯನ್ನ ಮಾಡಬೇಕು. FLN 2 ಸಾಧನೆ ಮಾಡಿ ಅವನಿಗೆ ಪರೀಕ್ಷೆಗೆ 30 ಮಾರ್ಕ್ಸ್ ಅಂಕಗಳನ್ನು ಪಡೀಲಿಕ್ಕೆ ಸಮನಾಗಿರ್ಬೇಕು ಅಂತೇಳಿ ಸರ್ಕಾರ ಇದು ಒಂದು ಯೋಜನೆಯನ್ನ ತಂದಿರತಕ್ಕಂಥದ್ದು. ಇದೆಲ್ಲ ಪ್ರಕ್ರಿಯೆಯಲ್ಲಿ ನೀವು ಭಾಗವಹಿಸಿ ಇದನ್ನ ಸದ್ಬಳಕೆ ಮಾಡ್ಕೋಬೇಕು. ಇನ್ನು ಕಲಿಕಾ ಸಮೃದ್ಧಿಗೆ ಸಂಬಂಧಪಟ್ಟಂತೆ ಚಾರ್ಟ್ಗಳು, ಗಣಿತ ಕಿಟ್ಗಳು, ನಲಿಕಲಿಗೆ ಸಂಬಂಧಪಟ್ಟಂತೆ ಕಾರ್ಡ್ಸ್ಗಳೆಲ್ಲ ಇದೆ ಅಲ್ವಾ? ನಲಿಕಲಿಗೆಲ್ಲ ಕೊಡ್ತಾರಲ್ವಾ? ಯಾಕಂದ್ರೆ ನಲಿಕಲಿ ಮಕ್ಕಳನ್ನ ಕರ್ಸ್ಕೊಂಡಿಲ್ಲ, ಜಾಗ ಚಿಕ್ಕದಾಗಿರೋದ್ರಿಂದ ಅದಕ್ಕೆ ಕೊಡ್ತಿದ್ದೀವಿ ಅಂತೇಳಿ ಅವರ ಶಿಕ್ಷಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಸ್ವಯಂ ರಕ್ಷಣಾ ತರಬೇತಿಗೆ ಸಂಬಂಧಪಟ್ಟಂತೆ ನಿಮಗೆ LP ಹಿರಿಯ ಪ್ರಾಥಮಿಕ ಆಗಿರೋದ್ರಿಂದ ಯಾವುದೇ ಅನುದಾನ ಬಂದಿರೋದಿಲ್ಲ. ಜೊತೆಗೆ ನಿಮಗೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾರಾ? ಯಾವ ಸರ್ ಕೊಡ್ತಾರೆ? ಇದ್ರ ಬಗ್ಗೆ ಮೇಡಮ್ ಕೊಡ್ತಾರಾ? ಅವಾಗವಾಗ ಮಾಡ್ತಿರ್ತಾರಾ? ಓಕೆ. ಹಾಗಾದ್ರೆ ನಿಮ್ಮಲ್ಲಿ ಸಂಭ್ರಮ ಶನಿವಾರ ಮಾಡ್ತಾರಾ? ವ್ಯಾಘ್ರಹಿತ ಶನಿವಾರ ಭಾಗವಹಿಸ್ತೀರಾ? ಇಲ್ಲಿವರೆಗೆ ನೀವು ಯಾವ್ಯಾವ ಪ್ರಾಜೆಕ್ಟ್ ಅನ್ನ ಮಾಡಿದ್ದೀರಿ? ಮಾಡ್ಕೊಟ್ಟಿದ್ದೀರಲ್ವಾ? ನೆಕ್ಸ್ಟ್ ನೀವೇನ್ ಮಾಡಿದ್ದೀರಾ?
ಪೊಲೀಸ್ ಆಗುವಂಥವ್ರು ಇಲ್ಲೇ ಇದ್ದೀರಾ, ಹೇಳ್ಬೇಕು. ನಿರ್ವಹಣೆ ಹೇಗ್ ಮಾಡ್ಬೇಕು ಅವ್ರು ಹೇಳೋದು ಬಿಟ್ಟು ಹೇಳಿ. ರಸ್ತೆ ಬದಿ ದಾಟುವಂಥದ್ದಲ್ಲಿ ನಿರ್ವಹಣೆ ಹೇಗ್ ಮಾಡಬೇಕು, ಮುನ್ನೆಚ್ಚರಿಕೆ ಕ್ರಮಗಳನ್ನ ಹೇಗ್ ಮಾಡಬೇಕು, ಜೊತೆಗೆ ವಿಶೇಷ ಚೇತನರ ಮಕ್ಕಳ ಜೊತೆ ಸಮೂಹ ಕಾರ್ಯಕ್ರಮವನ್ನ ಹೇಗ್ ಮಾಡಬೇಕು, ಸ್ವಚ್ಛತೆಯ ಆಂದೋಲನ ಮಾಡಬೇಕಾದ್ರೆ ಅದರ ಬಗ್ಗೆ ಮುಂಜಾಗ್ರತೆಯನ್ನ ಮಾಡಬೇಕು ಮಾಡ್ಕೊಂಡಿದ್ದೀರಲ್ವಾ. ನಿಮ್ಮಲ್ಲಿ ಎಲ್ಲ ಪರಿಸರ ಮಂತ್ರಿಮಂಡಲಗಳನ್ನ ರಚನೆ ಮಾಡ್ಕೊಂಡಿದ್ದೀರಾ? ಪರಿಸರ ಮಂತ್ರಿ ಯಾರಾಗಿದ್ರಿ? ಮಂತ್ರಿಮಂಡಲ ಮಾಡ್ಕೊಂಡಿಲ್ವಾ? ಮಾಡಿದಾರಾ? ಯಾರ್ಯಾರಾಗಿದ್ದೀರಾ ಇಲ್ಲಿ? ಇಲ್ಲಿ ಮುಂದೆ ಪೊಲೀಸ್ ಎಲ್ಲ ಆಯ್ತಾ. ಹಾಗೆ ಟ್ಯಾಬ್ಗೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಸೈನ್ಸ್ಗೆ ಏನಾದ್ರು ನಿಮ್ಗೆ ಬಳಕೆ ಹಾಕ್ಬೇಕು ಅಂದ್ರೆ ಗ್ರೀನ್ ಬೋರ್ಡ್ ಇದೆಯಾ? ಗ್ರೀನ್ ಬೋರ್ಡ್ ಇಲ್ಲ. ಗ್ರೀನ್ ಬೋರ್ಡಿಗೆ ನಿಮ್ಗೆ ಅನುದಾನ ಬಂದಿಲ್ಲ. ನಿಮ್ಮ ಶಾಲೆಯಲ್ಲೂ ಕೂಡ 100 ಮಕ್ಕಳಿದ್ರೆ ಒಬ್ರು ಪಿಟಿ ಟೀಚರ್ ಬರುವಂತದ್ದು ಆಯ್ತಾ. ಹಾಗಾಗಿ ನೀವು ಸ್ಟ್ರೆಂತ್ ಕಡಿಮೆ ಇರೋದ್ರಿಂದ ಪಿಟಿ ಟೀಚರ್ ಇಲ್ಲ. ಜೊತೆಗೆ ಏನು ಬಳಕೆ ಇದೆ ಅದು ಬಳಕೆ ಆಗ್ತಾ ಇರಬೇಕು. ಜೊತೆಗೆ ನಿಮ್ಮಲ್ಲಿ 5 ಕಿಲೋಮೀಟರ್ ದೂರ ಬಂದ್ರೆ ಸಾರಿಗೆ ಭತ್ಯವನ್ನ ಕೊಡ್ಬೇಕಂತ ಇದೆ. ನೀವೆಲ್ಲ ಸ್ಥಳೀಯ ಮಕ್ಕಳೇ ಬಂದಿರೋದ್ರಿಂದ 6,000 ಸಹಾಯಧನ ಬರುತ್ತೆ. ಬಟ್ ಸ್ಥಳೀಯ ಮಕ್ಕಳೇ ಬಂದಿರೋದ್ರಿಂದ ಯಾವುದೇ ಸಹಾಯಧನ ಬಂದಿಲ್ಲ. ನಿಮ್ಮ ಗ್ರಾಮದಲ್ಲಿ ಶಾಲೆ ಇಲ್ಲ ಅಂತೇಳಿ ಬೇರೆ ಗ್ರಾಮಕ್ಕೆ ಬಂದ್ರೆ ನಿಮ್ಗೆ ಸಹಾಯಧನವನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ಜೊತೆಗೆ ನಿಮ್ಮಲ್ಲಿ ಹೆಲ್ತ್ ಚೆಕಪ್ ಎಲ್ಲ ಮಾಡ್ತಾರಾ? ಮಾಡಿಸ್ಕೊತೀರಾ? ಡಾಕ್ಟರ್ ಎಲ್ಲ ಬರ್ತಿರ್ತಾರ ಅವಾಗ ಬರ್ತಾರಾ? ಎಲ್ಲ ಚೆಕ್ ಮಾಡಿಸ್ಕೊಂಡಿದ್ದೀರಾ? ಕಣ್ಣಿನ ಸಮಸ್ಯೆ ಇರ್ಬೋದು ಅಥವಾ ನಿಮ್ಗೆ ಜಲೀಕರಣ ಮಾತ್ರೆ ಇರ್ಬೋದು. ಈಗ ತುಂಬಾ ವೀಕ್ ಇದ್ದಾನೆ ಇವನು, ಆ ಮಗು ಎಲ್ಲ ವೀಕ್ ಇದ್ದಾರೆ. ಹಾಗಾಗಿ ಅವ್ರಿಗೆಲ್ಲ ಒಳ್ಳೆ ಕ್ಯಾಲ್ಸಿಯಂ ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರ ಅವಾಗ ಕೊಡ್ತಾರ. ಏಕೆಂದ್ರೆ ಸರ್ಕಾರದಲ್ಲೂ ಈ ಎಲ್ಲ ಒಂದು ಸೌಲಭ್ಯಗಳನ್ನ ಕೊಡ್ಬೇಕು ಅಂತೇಳಿ ಸರ್ಕಾರ ಖರ್ಚು ಮಾಡ್ತಕ್ಕಂಥದ್ದು. ಈಗ ನಿಮ್ಮ ಶಾಲೆಯಲ್ಲಿ ಕುಂದುಕೊರತೆ ಪೆಟ್ಟಿಗೆ ಇರ್ಬೋದು, ನೀವೇನು ಆಟ ಆಡುವಂತ ಸಂದರ್ಭದಲ್ಲಿ ಬಿದ್ದಂತ ಸಂದರ್ಭದಲ್ಲಿ ಏನಾದ್ರೂ ಗಾಯ ಏನಾದ್ರೂ ಆದ್ರೆ, ಬೇರೆಗಳೇನಾದ್ರೂ ಏಟಾದ್ರೆ ನಿಮ್ಗೆಲ್ಲ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಸೌಲಭ್ಯ ಇದೆಯಾ? ನಿಮ್ಗೇನಾದ್ರೂ ಹೇಳ್ಕೊಳಕ್ ಆಗದೆ ಇರುವಂತ ಸಮಸ್ಯೆಗಳಿದ್ರೆ ಕುಂದುಕೊರತೆ ಪೆಟ್ಟಿಗೆ ಅಂತ ಇಟ್ಟಿರ್ತಾರೆ. ನಿಮ್ಮ ಶಾಲೆನಲ್ಲಿ ಇಟ್ಟಿದ್ದಾರಾ? ನಿಮ್ಗೇನಾದ್ರು ಹೇಳಕ್ ಆಗಲ್ಲ, ನನ್ನ ಬಾಯಿಂದ ಹೇಳಕ್ ಆಗಲ್ಲ ಅಂತ ಹೇಳಿದ್ರೆ ಬರ್ದಾದ್ರೂ ಕೂಡ ಲೆಟರ್ ಐಟಮ್ ಅಲ್ಲಿ ಆ ಪೆಟ್ಟಿಗೆ ಒಳಗೆ ಹಾಕಿದ್ರೆ ನಿಮ್ಮ ಮುಖ್ಯ ಶಿಕ್ಷಕರಾಗಿರ್ಬೋದು, STMC ಅವರಾಗಿರ್ಬೋದು ಅದಕ್ಕೆ ಸಲಹೆಗಳನ್ನ ನಿಮ್ಗೆ ನಿಮ್ಮ ತಂದೆ ತಾಯಿಗಿರ್ಬೋದು ನಿಮ್ಗಾದ್ರೂ ಕೊಡ್ಲಿಕ್ಕೆ ಅವಕಾಶ ಇದೆ. ಆ ಥರ ಏನಾದ್ರು ಸಲಹೆಗಳನ್ನ ಹಾಕಿದ್ರಾ? ಹಾಕಿಲ್ಲ ಇದುವರೆಗೂ. ಅದು ಇದೆ. ಸಹಾಯವಾಣಿ ದೂರವಾಣಿ ಸಂಖ್ಯೆ ಕೂಡ ನಿಮ್ಮ ಶಾಲೆ ಆವರಣದಲ್ಲಿ ಪ್ರದರ್ಶನ ಮಾಡಬಹುದು. ಒಂದೊಂದು ಮಗುನಲ್ಲಿ ಈಗ ಕಲಿಕಾ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಮಗುನಲ್ಲಿ ಹಾಡೋ ಪ್ರತಿಭೆ ಇರುತ್ತೆ, ಒಂದೊಂದು ಮಗುನಲ್ಲಿ ನೃತ್ಯ ಮಾಡುವಂತ ಪ್ರತಿಭೆ ಇರುತ್ತೆ, ಡ್ಯಾನ್ಸ್ ಇರ್ಬೋದು, ಮತ್ತೆ ಪ್ರಾಜೆಕ್ಟ್ಗಳನ್ನ ಮಾಡುವಂತ ಪ್ರತಿಭೆ ಇರುತ್ತೆ. ಅದಕ್ಕಾಗಿ ಅನುದಾನಿತ ಶಾಲೆಗಳಲ್ಲೂ ಕೂಡ ಫಂಕ್ಷನ್ ಮಾಡ್ತಾರೆ. ನಿಮ್ಮ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಕಲಿಕಾ ಪ್ರದರ್ಶನವನ್ನ ಆ ಮಗುವಿಗೆ ಅನುಗುಣವಾಗಿ ಮಾಡ್ತಕ್ಕಂಥದ್ದು ಕಲಿಕಾ ಹಬ್ಬ ಅಂತ ಇರುತ್ತೆ. ಎಲ್ಲ ಒಂದು ಪ್ರಕ್ರಿಯೆಯನ್ನ ನಿಮ್ಮ ಶಾಲೆಯಲ್ಲಿ ಮಾಡ್ತಾ ಇರುವಂತದ್ದು ನಮ್ಗೆ ದಾಖಲಾತಿಯಂತೆ ಕಂಡು ಬಂದಿದೆ. ಶಿಕ್ಷಕರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೀವೆಲ್ಲರೂ ಆ ಕಲಿಕಾ ಹಬ್ಬಕ್ಕೆ ಭಾಗವಹಿಸ್ತೀರಾ? ಭಾಗವಹಿಸಿದ್ರಾ? ಪ್ರೈಸ್ ಎಲ್ಲ ಬಂದಿದ್ಯಾ? ಭಾಗವಹಿಸ್ತೀರಲ್ವಾ? ಯಾಕಂದ್ರೆ ನಿಮ್ಮಲ್ಲಿ ಒಂದೊಂದು ಮಗುನಲ್ಲಿ ಒಂದೊಂದು ಪ್ರತಿಭೆ ಇರುತ್ತೆ. ಎಲ್ಲರೂ ಭಾಗವಹಿಸ್ಬೇಕು. ನಿಮ್ಮಲ್ಲಿ ಎಲ್ಲರಲ್ಲೂ ಒಂದೊಂದು ಪ್ರತಿಭೆ ಇರುತ್ತೆ. ಆ ಪ್ರತಿಭೆಯನ್ನ ಪ್ರದರ್ಶನವನ್ನ ಮಾಡಬೇಕು ಅಂತೇಳಿ ಸರ್ಕಾರ ಒಂದು ಯೋಜನೆಯನ್ನು ಕೂಡ ತಂದಿರುವಂತದ್ದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಒಂದು ಪೋಷಕರ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಹೇಳಬೇಕು, ಜೊತೆಗೆ ಮಕ್ಕಳ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಹೇಳಬೇಕು ಅಂತ ಕೊನೆಯದಾಗಿ, ಶಿಕ್ಷಣ ಅತ್ಯಂತ ಮುಖ್ಯವಾದ ಅಂಗ. ಇದು ನಮ್ಮ ಚಿಂತನೆಗೆ ಹೆಚ್ಚಿನ ಬೆಲೆಯನ್ನೇ ಕೊಡುತ್ತೆ ಅಂತ ಹೇಳ್ತಾ, ಅನ್ನ ಇದ್ದರೆ ಉಪವಾಸವಿಲ್ಲ, ಶಿಕ್ಷಣ ಇದ್ದರೆ ವನವಾಸವಿಲ್ಲ. ನನಗೆ ಇಷ್ಟೊತ್ತು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ವ್ಯಕ್ತಿಯವರಿಗೂ ಹಾಗೂ ಸಮುದಾಯದವರು, ಪೋಷಕ ವರ್ಗದವರು ಮತ್ತೆ ನಮ್ಮ ನೆಚ್ಚಿನ ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಶಾಲೆಯ ಸೌಲಭ್ಯಗಳು ಅಥವಾ ಸರ್ಕಾರಿ ಶಾಲೆಯಲ್ಲಿರುವಂತಹ ಕುಂದುಕೊರತೆಗಳಾಗಿರ್ಬೋದು ಅಥವಾ ಸರ್ಕಾರಿ ಶಾಲೆಗೆ ಬರುವಂತಹ ಅನುದಾನದ ಬಿಡುಗಡೆ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದಂತಹ ಶ್ರೀಮತಿ ರೂಪಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ
ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕಾಗಿ ಪೋಷಕರು ಮೇಡಮ್ ಆನ್ಲೈನ್ ಮಾತಾಡ್ತಾರೆ, ಅವರ ಅನಿಸಿಕೆ ಅಭಿಪ್ರಾಯ ಕೇಳ್ತಾರೆ ಪೋಷಕರು. ಯಾರಾದ್ರೂ ಹೇಳ್ಬೋದಮ್ಮ? ನಿಮ್ಮ ನಾವೇ ಗುರುತಿಸಿದ್ವಿ, ಟೇಬಲ್ ಇಲ್ಲ ಅಂತೇಳಿ ನಾನು ವಾಶ್ರೂಮ್ ಇಲ್ಲ ಅನ್ಸುತ್ತೆ. ವಾಶ್ರೂಮ್ ಈ ಗ್ರಾಮ ಪಂಚಾಯತ್ ಆಗಿದೆಯಲ್ಲ ಮೇಡಮ್ ಅವ್ರು ಬಂದ್ಮೇಲೆ ನೀಟಾಗಿ ಮಾಡಿಸ್ಕೊಂಡ್ರು, ವಿಡಿಯೋ ಮೇಡಮ್ ಬಂದ್ಮೇಲೆ ಪಬ್ಲಿಕ್ ಅವ್ರು ಬಂದು ಕ್ರಿಕೆಟ್ ಆಡ್ತಾರೆ, ಮ್ಯಾಲ್ಗಡೆ ಒಂದು 4 ಅಡಿನ ತಂತಿ ತರ ನಿಲ್ಲಿಸ್ಬಿಟ್ಟು ಒಂದು ಸಿಡಿ ಕ್ಯಾಮ್ರಾ ಇರಿಸ್ಕೊಡ್ಬೋದು ಸರ್. ನಮ್ಮ ಶಾಲೆ ಗ್ರೌಂಡು ಸ್ವಚ್ಛತೆ ಕಾಪಾಡ್ಕೋಬೇಕು ಅಂದ್ರೆ ನಮ್ಗೆ 2 ವ್ಯವಸ್ಥೆ ಬೇಕೇ ಬೇಕು ಸರ್. ಹೆಸರು ವರ್ಷಿಣಿ. ನಾನು 4ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಣಸಾಲೆ. ನನ್ನ ಶಾಲೆ ನನಗೆ ಪ್ರಿಯವಾದ ಸ್ಥಳವಾಗಿದೆ. ಶಾಲೆಯ ಕಟ್ಟಡ ದೊಡ್ಡದು ಮತ್ತು ಪರಿಸರದಿಂದ ಆವರಿತವಾಗಿದೆ. ನಮ್ಮ ಶಾಲೆಯಲ್ಲಿ ಅನುಭವಿ ಮತ್ತು ಪ್ರೀತಿಯ ಶಿಕ್ಷಕರಿದ್ದಾರೆ. ಅವರು ನಮಗೆ ಪಾಠದ ಜೊತೆಗೆ ಜೀವನದ ಪಾಠಗಳನ್ನು ಕಲಿಸುತ್ತಾರೆ. ನಮ್ಮ ಶಾಲೆಯಲ್ಲಿ ಸ್ವಚ್ಛತೆ ಮತ್ತು ಶಿಸ್ತಿಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ದೊಡ್ಡ ಆಟದ ಮೈದಾನವಿದೆ, ಗ್ರಂಥಾಲಯ ಇದೆ. ನಮ್ಮ ಶಾಲೆಯ ಗ್ರಂಥಾಲಯದಲ್ಲಿ ಅನೇಕ ಪುಸ್ತಕಗಳಿವೆ. ಮಧ್ಯಾಹ್ನ ನಮಗೆ ಬಿಸಿ ಊಟ ಸಿಗುತ್ತದೆ. ನಮ್ಮ ಶಾಲೆಯಲ್ಲಿ ಎಲ್ಲ ಧರ್ಮ ಮತ್ತು ಜಾತಿಯ ಮಕ್ಕಳು ಒಂದಾಗಿ ಕಲಿಯುತ್ತಾರೆ. ನಮ್ಮ ಶಾಲೆಯ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಇಲ್ಲಿನ ನೆನಪುಗಳನ್ನು ಎಂದಿಗೂ ಮರೆಯಲಾಗದು. ಶಾಲೆಯಲ್ಲಿ ಶಿಸ್ತು ಮತ್ತು ಸಮಯ ಪಾಲನೆಗೆ ಹೆಚ್ಚು ಮಹತ್ವ ನೀಡಲಾಗುತ್ತದೆ. ನನ್ನ ಶಾಲೆಯಲ್ಲಿ ಪ್ರತಿದಿನ ಹೊಸ ಹೊಸ ವಿಷಯಗಳನ್ನು ಕಲಿಸುತ್ತಾರೆ. ನಾನು ನನ್ನ ಶಾಲೆಯನ್ನು ಪ್ರೀತಿಸುತ್ತೇನೆ. ನನ್ನ ಶಾಲೆ ನನಗೆ 2ನೇ ಮನೆ ಇದ್ದಂತೆ. ಇದನ್ನು ಹೇಳಲು ಸಮಯ ನೀಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಈಗ ನಮ್ಮ 7ನೇ ತರಗತಿ ವಿದ್ಯಾರ್ಥಿ ಇದ್ದಂತಹ ಕುಮಾರ ಆದಿತ್ಯ ಅವರು ಮಾತಾಡೋದು. ನನ್ನ ಹೆಸರು ಆದಿತ್ಯ. ನಾನು 7ನೇ ತರಗತಿ ಮತ್ತು ನಮ್ಮ ಶಾಲೆಯಲ್ಲಿ ಆಟ ಆಡುವಾಗ ವಾಲಿಬಾಲ್ ಮತ್ತು ಕ್ರೀಡೆಗಳನ್ನು ಆಡಿಸುತ್ತಾರೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟು ಎಲ್ಲರಿಗೂ ಧನ್ಯವಾದಗಳು. ಕುಮಾರಿ ವರ್ಷಿಣಿ. ನನ್ನ ಹೆಸರು ಶಾಲೆ ಅಣಸಾಲೆ. ನಾನು ಶಾಲೆಗೆ ಬಂದ ತಕ್ಷಣ ಹಾಲನ್ನು ನೀಡುತ್ತಾರೆ. ನಂತರ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಪ್ರಾರ್ಥನೆ ಮಾಡುವಾಗ ನಾಡಗೀತೆ ಮತ್ತು ರಾಷ್ಟ್ರಗೀತೆಯನ್ನು ಹಾಡಿಸುತ್ತಾರೆ. ನಂತರ ಭಾರತದ ಸಂವಿಧಾನ ಪ್ರಸ್ತಾವನೆಯನ್ನು ಹೇಳಿಸುತ್ತಾರೆ. ನಂತರ ನಮಗೆ ಗಾದೆ ಮತ್ತು ಮಗ್ಗಿ ಈ ಪದಗಳ ಅರ್ಥಗಳನ್ನು ಹೇಳಿಸುತ್ತಾರೆ. ನಂತರ ನಾವು ಕ್ಲಾಸಿಗೆ ಹೋದಾಗ ಅಲ್ಲಿ ಚೆನ್ನಾಗಿ ಪಾಠವನ್ನು ಮಾಡಿಕೊಡ್ತಾರೆ. ಆಮೇಲೆ ಮಧ್ಯಾಹ್ನ ನಮಗೆ ಬಿಸಿ ಊಟ ಮತ್ತು ಮೊಟ್ಟೆಗಳನ್ನು ನೀಡುತ್ತಾರೆ. ನಂತರ ನಮಗೆ 1 ಗಂಟೆಯಿಂದ 2 ಗಂಟೆ ತನಕ ಆಟ ಆಡಲು ಸಮಯ ಕೊಡುತ್ತಾರೆ. ಆಮೇಲೆ ಫ್ರೀಯಾಗಿ ಬಟ್ಟೆಗಳು ಮತ್ತು ಬೆಲ್ಟು, ಟೈ, ಬ್ಯಾಗ್ಸ್ ಎಲ್ಲವನ್ನು ಫ್ರೀಯಾಗಿ ನೀಡುತ್ತಾರೆ ಎಂದು ಹೇಳುತ್ತಾ ನನ್ನ ಭಾಷೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಪೋಷಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಾದ್ರೆ ಉಪಾಧ್ಯಕ್ಷ ಮಾತಾಡಿ. ಯಾರಾದರೂ ವಿದ್ಯಾ ಮೇಡಮ್ ಅವರು 2 ಮಾತುಗಳನ್ನು ಆಡಬೇಕು. ಎಲ್ರಿಗೂ ನಮಸ್ಕಾರ. ನಾನು ಬಂದಾಗಿಂದ ಗಮನಿಸಿದ ಹಾಗೆ ಸಾಮಾನ್ಯವಾಗಿ ನಮ್ಮಲ್ಲಿ ಮಕ್ಕಳುಗಳಿಗೆ ಎಲ್ಲ ಓದು ಅಂತಲೇ ಹೇಳಿದ್ವಿ. ಬಟ್ ಇದುವರೆಗೂ ಮಕ್ಕಳಲ್ಲಿ ನಾವು ನೋಡಿದ ಮಟ್ಟಿಗೆ ಬೆಳವಣಿಗೆ ತುಂಬ ಕಡಿಮೆ ಅಂತ ಅನಿಸ್ತಾ ಇದೆ ನನಗೆ. ಬೇರೆ ಮಕ್ಕಳಿಗೆ ಹೋಲಿಸಿದ್ರೆ ಈಗ ನಾವು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿಸೋ ಮಕ್ಕಳುಗಳನ್ನ ನೋಡಿದ್ರೆ ಮತ್ತೆ ಸಿಟಿಲಿರ್ತಕ್ಕಂಥ ಮಕ್ಕಳುಗಳನ್ನ ನೋಡಿದ್ರೆ ಇಲ್ಲಿ ಮಕ್ಕಳುಗಳು ತುಂಬ ಸಣ್ಣ ಇದ್ದಾರೆ. ಓಕೆ, ಸಣ್ಣ ಇದ್ದು ಓಕೆ, ಆರೋಗ್ಯವಾಗಿರ್ಬೇಕು, ಬಟ್ ತುಂಬ ಫುಲ್ಲ ಅಂತ ಅನಿಸ್ತಾ ಇದೆ. ಸೊ ಸ್ಕೂಲಿಂದ ಏನು ಕೊಡಬೇಕು ಫುಡ್ ಎಲ್ಲ ಕೊಡ್ತಾ ಇದ್ದಾರೆ. ಬಟ್ ಮನೇಲಿ ನಾವು ತಾಯಿಗಳು ಮಕ್ಕಳಿಗೆ ಸರಿಯಾಗಿ ಅವರು ಬರೀ ಸೊಪ್ಪು, ಹಣ್ಣು, ತರಕಾರಿ ತಿಂತಾರೆ. ಹಣ್ಣು ಓಕೆ ಬೇಡ, ನಮ್ಮಕ್ಕೆ ನಾವು ಬಡದಾಗಿರೋಕ್ಕೆ ಗೌರ್ಮೆಂಟ್ ಸ್ಕೂಲ್ ಸೇರಿಸ್ತೀವಲ್ಲ. ಅಟ್ಲೀಸ್ಟ್ ನಮಗೆ ಫ್ರೀಯಾಗಿ ಸಿಗುವಂಥದ್ದು ಸೊಪ್ಪು. ಹೊರಗಡೆ ಒಂದು ಅಟ್ಲೀಸ್ಟ್ ಒಂದು ಗದ್ದೆಗೋ ಬೈಕೋ ಎಲ್ಲ ಹೋದ್ರೆ ಸೊಪ್ಪು ಸಿಗುತ್ತೆ, ನುಗ್ಗೆ ಸೊಪ್ಪು ಸಿಗುತ್ತೆ, ಚೆನ್ನಾಗಿ ತಿನ್ಸಿ. ಯಾಕೆ ನಮ್ಗೆ ನೋಡಿ ಮಟ್ಟಿಗೆ ಮಕ್ಕಳಲ್ಲಿ ಸ್ವಲ್ಪ ಆ ರೀತಿ ಒಂದು ಪೋಷಕಾಂಶ ಕೊರತೆ ತುಂಬ ಕಾಡ್ತಾ ಇದೆ. ಮಕ್ಕಳು ತಿನ್ನಲ್ಲ, ನನಗೆ ಗೊತ್ತು ಸೊಪ್ಪು ತರಕಾರಿ ಅಂತ ಅಲರ್ಜಿ. ಬಟ್ ನಿಮಗೆ ಗೊತ್ತಿರ್ತವೆ ಏನು ತಿನ್ನಿಸ್ಬೇಕಂತ. ಬರೀ ಓದು ಅಂತಂದರೆ ಅವ್ರಿಗೆ ಅಲ್ಲಿ ಪೋಷಣೆ ಇಲ್ಲ ಅಂತಂದರೆ, ಅವ್ರ ದೇಹದಲ್ಲಿ ಸ್ಟ್ರೆಂತ್ ಇಲ್ಲ ಅಂತಂದರೆ ಯಾವುದೂ ತಲೆಗೆ ಹಿಡಿಯಲ್ಲ.
ಓದೋದು ಕೂಡ ಮೈಂಡಲ್ಲಿ ಇರಬೇಕು ಅಂದರೆ ಅದಕ್ಕೆ ಅದರದೇ ಆದಂಥ ಒಂದಷ್ಟು ಪೋಷಕಾಂಶಗಳು ಬೇಕು. ವಿದ್ಯೆ ನಾವು ಎಷ್ಟು ಕೊಡ್ತೀವೋ ಅದಕ್ಕೆ ತಕ್ಕಾಗಿ ಅವ್ರಿಗೆ ಊಟ ಕೊಟ್ಟರೆ ಅಷ್ಟೇ ನಾವು ಏನು ಹೇಳ್ಕೊಡ್ತೀವೋ ತಲೆಗೆ ಹೋಗೋದಿಲ್ಲ ಅಂದರೆ ತಲೆಗೆ ಹೋಗೋದಿಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ದಯವಿಟ್ಟು ತಾಯಂತಿದ್ದೀರ ಆ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ, ಮಕ್ಕಳಿಗೆ ಊಟ ತಿಂಡಿ ತಿನ್ಸೋ ಕಡೆ ಸ್ವಲ್ಪ ಗಮನ ಕೊಡಿ, ಸ್ವಲ್ಪ ಟಿವಿನ ಕಡಿಮೆ ಮಾಡಿ. ಮಕ್ಕಳು ಊಟ ಮಾಡುವಾಗ ಬರೀ ಓದ್ತಾ ಇದ್ರೆ ಅಷ್ಟೇ ಅಲ್ಲ, ಊಟ ಮಾಡುವಾಗ ಯಾವ ರೀತಿ ಊಟ ಮಾಡ್ತಾ ಇದ್ದಾರೆ, ಏನು ತಿಂತಾ ಇದ್ದಾರೆ, ಎಷ್ಟು ತಿಂತಾ ಇದೆ ಅನ್ನೋದು ಕೂಡ ನೋಡ್ಕೊಬೇಕು. ಹಣ್ಣು ತಿನ್ನೋದಕ್ಕೆ ಹೌದು ನಾವು ಸ್ವಲ್ಪ ಬಡವರಿದ್ದೀವಿ, ಹಣ್ಣು ತೊಗೊಂಡು ತಿನ್ಸೋಕ್ಕಾಗಲ್ಲ. ಇಲ್ಲಿ ನಮ್ಮಲ್ಲಿ ನಿಮ್ಮ ಮನೆ ಮುಂದೆ ಒಂದು ಸೀಬೆ ಹಣ್ಣು ಗಿಡ ಹಾಕೊಳ್ಳಿ, ತಿಂಡಿ ಒಂದು ಪರಂಗಿ ಹಣ್ಣಿನ ಗಿಡ ಹಾಕೊಳ್ಳಿ, ತಿಂಡಿ ಅದರಲ್ಲಿ ಬೇಕಾದಷ್ಟು ಅವ್ರಿಗೆ ಪೋಷಕಾಂಶಗಳು ಸಿಗ್ತವೆ. ಸ್ವಲ್ಪ ನಮಗೆ ತರಕಾರಿಗಳು ಬೇರೆ ಏನೋ ಸಿಗದೇ ಇರ್ಬೋದು, ಹೊರಗಡೆ ಹೋಗಿ ಮಾರ್ಕೆಟ್ಗೆ ಹೋಗಿ ತೊಗೊಂಬರೋಷ್ಟು ದುಡ್ಡಿದ್ದಿರ್ಬೋದು. ಸೊಪ್ಪಂತೂ ಸಿಗುತ್ತೆ. ನೀವು ಅಟ್ಲೀಸ್ಟ್ ಒಂದು ಅಷ್ಟು ಗದ್ದೆಗಳಲ್ಲಿ ಆಟ ಆಡೋದು ಸೊಪ್ಪು ಸಿಗುತ್ತೆ, ತಗೊಂಡು ಅಚ್ಚುಕಟ್ಟಾಗಿ ಮಕ್ಕಳು ತಿನ್ನಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ವೈಯಕ್ತಿಕವಾಗಿ ನಾನು ಹೇಳ್ತಾ ದಯವಿಟ್ಟು ಬೇಜಾರಾಗಬೇಡಿ, ಮಕ್ಕಳನ್ನ ಗಮನಿಸಿದಕ್ಕೆ ನಾನು ಹೇಳ್ತಾ ಇದ್ದೀನಿ. ತಿನ್ನಲ್ಲ, ಬಟ್ ಅವ್ರು ಯಾವ ರೀತಿ ತಿನ್ನಿಸ್ಬೇಕು ಅಂತ ನಿಮ್ಗಳಿಗೆ ಗೊತ್ತಿರುತ್ತೆ, ತಾಯಿಯವರು ಗೊತ್ತಿರುತ್ತೆ. ಮಕ್ಕಳಿಗೆ ಯಾವ ರೀತಿ ಬೆಂಡೆ ತಿಳ್ಕೊಳ್ಳೋದು ನಿಮ್ಗೆ ಗೊತ್ತಿರುತ್ತೆ ಮೇಡಮ್. ನೀವು ತಿನ್ನಲ್ಲ ಅಂತ ಫಸ್ಟ್ ನೀವು ಹೇಳ್ಬಿಟ್ಟಾಗ ನೀವೇ ತಿಂದಿದ್ರು ಮಕ್ಕಳೇನು ತಿಂತವೆ ಮಾಡ್ಕೋಬೇಕು, ನಿಮ್ಗೆ ಗೊತ್ತಿರುತ್ತೆ. ಮತ್ತೆ ಮಕ್ಕಳಿಗೆ ನೀವು ಹೇಳ್ತಾ ಇದ್ದೀವಿ ನಾವು ಪೊಲೀಸ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಓಕೆ ನೀವೆಲ್ಲ ನಾನು ನೋಡಿದ ಮಟ್ಟಿಗೆ ಬರೀ ಸರ್ಕಾರಿ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ನೀವೆಲ್ಲ ದೊಡ್ಡವರಾಗೋಷ್ಟೊತ್ತಿಗೆ ಈಗ ಹೆಂಗೆ ರೈತರು ಔಟ್ಲೇಟ್ ಆಗ್ತಿದೆಯಲ್ಲ, ರೈತರನ್ನೆಲ್ಲ ಕೇವಲ ನೋಡ್ತಾರಲ್ಲ, ಹಂಗೆ ಸರ್ಕಾರಿ ಅಧಿಕಾರಿಗಳೆಲ್ಲ ಕೇವಲ ನೋಡೋದು ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಕಾನ್ಸಂಟ್ರೇಷನ್ ಬೇಕಾಗಿರ್ತಕ್ಕಂಥದ್ದು ಬರೀ ನಾನು ಗೌರ್ಮೆಂಟ್ ಅಲ್ಲಿ ಡಾಕ್ಟರ್ ಆಗ್ತೀನಿ, ನಾನು ಇಂಜಿನಿಯರ್ ಆಗ್ತೀನಿ, ನಾನು ಲೆಕ್ಚರ್ ಆಗ್ತೀನಿ, ಓಕೆ ಅದು ಓಕೆ. ಅದೇ ಬರೀ ನೀವು ಅದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಆಗೋದಲ್ಲ, ಅದಕ್ಕೆ ಇದು ಮಾಡ್ಕೊಳ್ತಾ ಹೋದ್ರೆ ನೆಕ್ಸ್ಟ್ ನಿಮ್ಮ ಗ್ಲೋಬಲೈಸೇಷನ್ ಆಗ್ತಾ ಇದೆ, ಆ ಟೈಮಲ್ಲಿ ನೀವು ತುಂಬ ಹಿಂದೆ ಹೊರಟೋಗ್ತೀರಾ. ನೀವು ಓದ್ಬೇಕಾದ್ರೆ ಯಾವ ಉದ್ದೇಶಕ್ಕೆ ಅಂತಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಯಾವುದೋ ಒಂದು ಕೌಶಲ್ಯ ಇರುತ್ತೆ, ಯಾವುದೋ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನ ಗ್ಲೋಬಲೈಸೇಷನ್ ಮಾರ್ಕೆಟಲ್ಲಿ ಯಾವ ರೀತಿ ಅದನ್ನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನ ನೀವು ತಿಳ್ಕೊಳ್ಳೋದಕ್ಕೋಸ್ಕರ ನಿಮ್ಗೆ ಎಜುಕೇಶನ್ ಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ನೀವು ಇಲ್ಲೇ ಕೆಲಸ ಮಾಡಬೇಕು ಅಂತಿಲ್ಲ, ಇಲ್ಲ ನೀವು ಅಮೆರಿಕಾಗದು ಹೋಗಿ ಕೆಲಸ ಮಾಡ್ಬೋದು, ಕೆನಡಾಗೆ ಹೋಗಿ ಕೆಲಸ ಮಾಡ್ಬೋದು. ಇದಕ್ಕೆಲ್ಲ ಬೇಕಾಗಿರುವಂಥ ನಿಮ್ಮ ಕೌಶಲ್ಯ ಇತ್ತು ಅಂತಂದರೆ ಅದನ್ನು ನೀವು ಮಾರ್ಕೆಟ್ಗೆ ನೀವು ಲಾಂಚ್ ಮಾಡುವಂಥ ಒಂದು ಕೇಪಬಿಲಿಟಿ ಇದೆ ಅಂತಂದರೆ ಎಲ್ಲಿ ಬೇಕಾದರೂ ಕೆಲಸ ಮಾಡಬಹುದು. ಸೊ ಅದನ್ನು ನೀವು ಆ ಒಂದು ಕೌಶಲ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ನಿಮ್ಗೆ ಎಜುಕೇಶನ್ ಬೇಕಾಗಿದೆ ಹೊರತು ಪರ್ಸೆಂಟೇಜ್ ತೊಗೊಂಡು ನಾನು ಅಷ್ಟು ಪರ್ಸೆಂಟ್ ತೊಗೊಂಡೆ ಇಷ್ಟು ಪರ್ಸೆಂಟ್ ತೊಗೊಂಡೆ ಇವತ್ತಲ್ಲಿ ಬೇಕಾಗಿಲ್ಲ. ನೀವು ನಿಮ್ಮ ಬುದ್ಧಿಯನ್ನು ಬೆಳೆಸ್ಕೊಳ್ಳಿ, ಅದನ್ನು ನೀವು ಉಪಯೋಗಿಸ್ಕೊಳ್ಳೋದಕ್ಕೆ ವಿದ್ಯೆ ಬೇಕು, ಅದ್ರ ಕಡೆ ಗಮನ ಕೊಡಿ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಬಟ್ ಈ ಟೀಚರ್ಸ್ಗೆ ಅದು ಎಷ್ಟು ಸರಿ ಅನಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ನಾನು ಮುಂದಿನ ಭವಿಷ್ಯದ ವಿಚಾರ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಮುಂದೆ ನೀವು ದೊಡ್ಡದಾದಾಗ ಸರ್ಕಾರಿ ಹುದ್ದೆ ಯಾವ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನ ಇಟ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಒಂದು ಪಾಪ ಹೇಳ್ತಿತ್ತು ಜಾಸ್ತಿ ಪಕ್ಷಿಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ನೀವು ಓಕೆ ಅದನ್ನು ಯಾವ ರೀತಿ ಬೆಳೆಸ್ಬೇಕು, ಅದನ್ನು ಯಾವ ರೀತಿ ಸಾಕಬೇಕು, ಮತ್ತು ಅದನ್ನು ನೀವು ಯಾವ ಬಿಸ್ನೆಸ್ ಆಗಿ ಬಂಡವಾಳವಾಗಿ ತೊಡಗಿಸ್ಕೊಂಡು ಅದನ್ನು ನೀವು ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದಕ್ಕೆ ನಿಮ್ಗೆ ಎಜುಕೇಶನ್ ಬೇಕಾಗಿರೋದು. ಸೊ ಹಾಗಾಗಿ ನಿಮ್ಮಲ್ಲಿರ್ತಕ್ಕಂಥ ಕೌಶಲ್ಯಗಳು ನಿಮ್ಮಲ್ಲಿ ಏನೇನು ಈಗ ನಿಮ್ಮಲ್ಲಿ ಒಂದು ಇದೆಯಲ್ವಾ, ಒಂದು ಲೋಕಲ್ ಆಗಿರ್ತಕ್ಕಂಥ ಜ್ಞಾನ ಏನಿದೆಯೋ ಅದನ್ನು ಮಾರ್ಕೆಟ್ಗೆ ತೋರಿಸೋದಕ್ಕೆ ನಿಮಗೆ ಎಜುಕೇಶನ್ ಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಓದಿ ಅಂತ ಹೇಳ್ತಾ ಇದ್ದೀನಿ ನಾನು. ಮತ್ತು ಅದ್ರ ಜೊತೆ ಚೆನ್ನಾಗಿ ಸೊಪ್ಪು ತರಕಾರಿ ತಿನ್ಕೊಂಡು ಆರೋಗ್ಯ ಕೂಡ ತುಂಬ ಮುಖ್ಯ. ಇವತ್ತೆಲ್ಲ ಹೇಳ್ತಾರೆ ದುಡ್ಡು ಕಾಲು ಬಂಗ್ಲೆ ಇದ್ರೆ ಮಾತ್ರ ಶ್ರೀಮಂತ ಇಲ್ಲ, ಈಗ ಸ್ವಲ್ಪ ದಿವಸ ಹೋದ್ಮೇಲೆ ಯಾವ ಆರೋಗ್ಯ ಇದೆಯೋ ಅವನೇ ಶ್ರೀಮಂತ. ಸೊ ಬಂದ್ಬಿಡುತ್ತೆ. ತುಂಬಾ ಜನ ಈಗಲೇ ನೋಡ್ತಾ ಇದೀವಿ, ಅಂತ ಕಾಲು ಇರುತ್ತೆ, ಬಂಗ್ಲೆ ಇರುತ್ತೆ, ಕೋಟಿ ಹಣ ಇರುತ್ತೆ, ಆರೋಗ್ಯನೇ ಇರಲ್ಲ. ಹಂಗಂದ್ಮೇಲೆ ಅಷ್ಟೊಂದು ಇಟ್ಕೊಂಡು ಏನ್ ಮಾಡ್ತಾರೆ? ಸೊ ಹಂಗಾಗಿ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೋಬೇಕು ಅಂತ ಅಂದ್ರೆ ನೀವು ಈಗಿನ ಚೆನ್ನಾಗಿ ತಿನ್ಕೊಂಡು ಉಳ್ಕೊಂಡು ಇರ್ಬೇಕು. ನೀವು ಒಂದ್ಸಲ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತಂದ್ರೆ ನಿಮ್ಮ ಆರೋಗ್ಯ ಇವತ್ತಿನ ಮೆಡಿಸನ್ ಇವತ್ತಿನ ಎಲ್ಲ ಇದೆ. ಚೆನ್ನಾಗಿ ಚೆನ್ನಾಗಿ ತಿನ್ನೋ ಕಡೆ ಒಂದು ಉಣ್ಣೋ ಕಡೆ ಮತ್ತೆ ಚೆನ್ನಾಗಿ ಆರೋಗ್ಯ ಇಟ್ಕೊಳ್ಳೋ ಕಡೆ ಗಮನ ಕೊಡಿ, ಮತ್ತೆ ಚೆನ್ನಾಗಿ ಓದಪ್ಪ. ಇಷ್ಟು ಮಾತ್ರ ನಾನು ಮಕ್ಕಳಿಗೆ ಹೇಳ್ತೀನಿ. ಬಟ್ ನಾನೇ ಫಸ್ಟ್ ಬರ್ಬೇಕು, ನಾನೇ ಎನಿ ಟೈಮ್ ಓದಿ ನಾನೇ ರ್ಯಾಂಕ್ ತಗೋಬೇಕು, ಓದಿ. ಅದ್ರ ಜೊತೆಗೆ ಬೇರೆ ನಿಮ್ಮ ಬೇರೆ ಸಹ ಕಲ್ಚರ್ ಆಕ್ಟಿವಿಟೀಸ್ ಇದೆಯಲ್ಲ ಅದ್ರ ಜೊತೆಗೆ ಗಮನ ಕೊಡಿ ಅಂತ. ಸೊ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಹಾಗೆ ನಮ್ಮ ಪಂಚಾಯತಿ ವಿಚಾರದ ಬಗ್ಗೆ ಹೇಳೋದಾದ್ರೆ ಇತ್ತೀಚೆಗೆ ಬೇಸಿಗೆ ಬರ್ತಾ ಇದೆ, ಸುಮಾರು ಮನೆಗಳಲ್ಲಿ ನಲ್ಲಿಗಳಿಗೆ ಟ್ಯಾಪ್ ಹಾಕ್ತಾ ಇದ್ದಾರೆ. ನೀರು ಹೆಂಗ್ ಬೇಕಂಗೆ ನೀರು ವೇಸ್ಟ್ ಆಗ್ತಾ ಇದೆ. ಬೇಸಿಗೆ ಬಂದಾಗ ಏನಾಗುತ್ತೆ, ನಾವು ನಿಮಗೆಲ್ಲ ಕೊಡ್ತಾ ಇರ್ತಕ್ಕಂಥದ್ದು ಕಾವೇರಿ ನೀರು ಬೇಸಿಗೆ ಬಂದಾಗ ನಿಮಗೆ ಗೊತ್ತು ನೀರು ಕಡಿಮೆ ಆಗುತ್ತೆ. ಬೋರ್ವೆಲ್ಲಿಂದ ನಾವು ನೀರು ಕೊಡ್ತಾ ಇದೀವಿ, ಬೋರ್ವೆಲ್ ಕೂಡ ಬೇಸಿಗೆ ಬಂದಾಗ ಏನಾಗುತ್ತೆ ನೀರು ಕಡಿಮೆ ಆಗುತ್ತೆ, ನೀರು ಕೊಡಕ್ ಆಗಲ್ಲ ನಾವು. ಸೊ ಆಗ ಸಮಸ್ಯೆ ಆಗ್ತದೆ. ಹಾಗಾಗಿ ಇರೋ ನೀರನ್ನ ನಾವು ಮಿತವಾಗಿ ಬಳಸ್ಕೋಬೇಕಾಗ್ತದೆ. ದಯವಿಟ್ಟು ನಲ್ಲಿಗಳನ್ನ ಹಾಕೊಳ್ಳಿ ಮನೆಗಳಿಗೆ, ನಲ್ಲಿಗಳಿಗೆ ನೀರು ಬಂದಾಗ ಉಪಯೋಗಿಸ್ಕೊಳ್ಳಿ. ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಮೋಟರ್ಗಳ ಕೈ ಕೊಡ್ತಾ ಇರ್ತವೆ, ಕರೆಂಟ್ ಪ್ರಾಬ್ಲಮ್ ಇರುತ್ತೆ, ನೀರು ಕಡಿಮೆ ಇರುತ್ತೆ. ನೀರು ಕೊಡೋದು ಸ್ವಲ್ಪ ವ್ಯತ್ಯಯ ಆಯಿತು ಅಂದರೆ ದಯವಿಟ್ಟು ಅದನ್ನ ಬೇಸಿಗೆ ಕಳೆಯುವಂತ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಮಾಡ್ತೀನಿ. ವಿದ್ಯಾರ್ಥಿಗಳ ಭವಿಷ್ಯವನ್ನ ಯಾವ ರೀತಿ ರೂಪಿಸ್ಕೊಳ್ಬೇಕು? ಓದೋದು ಅಂತಂದ್ರೆ ಜೀವನ ಅಲ್ಲ, ಆ ಓದೋದ್ರ ಜೊತೆಗೆ ಭವಿಷ್ಯವನ್ನು ಸಹ ರೂಪಿಸ್ಕೊಳ್ಬೇಕು
ನಮ್ಮ PDO ಮೇಡಮ್ ಮತ್ತು ವಿಜಯ ಮೇಡಮ್ ಅವರಿಗೆ ಅತ್ಯಂತ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಲಾಸ್ಟ್ ವೋಟ್ ಆಫ್ ಥ್ಯಾಂಕ್ಸ್ ಸಮಗ್ರ ಶಿಕ್ಷಣ ಅಭಿಯಾನ ಇದರಲ್ಲಿ ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮ ದಿನಾಂಕ 7/2 ದಿನಾಂಕ 11/2 ಇವತ್ತಿನವರೆಗೆ 4 ದಿನಗಳ ಕಾಲ ಏನು ಇಲಾಖೆಯಿಂದ ಏನೇನು ಸೌಲಭ್ಯಗಳನ್ನು ನೀಡ್ತಾರೆ ಅನ್ನೋದ್ರ ಬಗ್ಗೆ ಪರಿಶೋಧನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ರೂಪಾ ಮೇಡಮ್ರವರೇ, ಈ ಪರಿಶೋಧನೆಯ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭದಲ್ಲಿರುವಂಥ ಚಿಕ್ಕಮಗಳೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀಮತಿ ವಿದ್ಯಾ ಮೇಡಮ್ರವರೇ, ನಮ್ಮ ಶಾಲೆ ಅಧ್ಯಕ್ಷರಾದಂಥ ಮರ್ಚಣೆಯವರೇ, ನಮ್ಮ ಸಿಬ್ಬಂದಿಯಾದಂಥ ಪ್ರಭು ಅವರೇ, ಮಹೇಶ್ ಅವರೇ, ಸುಬ್ಬೇಗೌಡರೇ, STMC ಸದಸ್ಯರಾದಂಥ ಮಾಧವ್ ಅವರೇ, ನಾಗರಾಜ್ ಅವರೇ, ಸುಂದರಾಜ್ ಅವರೇ ಹಾಗೂ ಅವರೇ, ಮತ್ತು ಲೆಕ್ಕ ಪರಿಶೋಧನೆಯ ಸಮಿತಿಯ ಸದಸ್ಯರಾಗಿ ಬಂದಂಥ ಶ್ರೀನಿವಾಸ್ ಅವರೇ, ಮಹಾದೇವ್ ಅವರೇ, ಈಗಾಗಲೇ ಏನಪ್ಪ ವಿಚಾರ ಅನ್ನೋದು ಗೊತ್ತಾಗಿದೆ ನಿಮಗೆ. ಏನು 30 ತಿಂಗಳ ಕಾರ್ಯಕ್ರಮ ಆಯಿತು ಪೋಷಕರ ಸಭೆ ಅಂತ, ಏನು ಸರ್ಕಾರ ಏನೇನೋ ಹೆಸರು ತಕ್ಕತ್ತಾ ಇದೆ ಅಂದರೆ ಮಕ್ಕಳಿಗೆ ಉಚಿತವಾದಂಥ ಶಿಕ್ಷಣವನ್ನು ಕೊಡಬೇಕು ಅಂತ. ಈಗ ಮೇಡಮ್ ಅವರು ಹೇಳೋದು RTE ಅಂತ, ರೈಟ್ ಟು ಎಜುಕೇಷನ್ ಅಂತ, ಅದ್ರ ಜೊತೆಗೆ ಕಂಪಲ್ಸರಿ ಎಜುಕೇಷನ್. 6ರಿಂದ 14 ವರ್ಷ ಒಳಪಟ್ಟಂಥ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡಬೇಕು ಅಂತ ಸರ್ಕಾರದ ನಿಯಮ, ಅದು ಸಂವಿಧಾನಬದ್ಧ ಹಕ್ಕು. ಆ ಸಂವಿಧಾನಬದ್ಧ ಹಕ್ಕಲ್ಲಿ ಅವ್ರಿಗೆ ಆರೋಗ್ಯ ಚೆಂದಾಗಿರಲಿ ಅಂತ ಇಲಾಖೆ ವತಿಯಿಂದ ಮಧ್ಯಾಹ್ನದ ಬಿಸಿ ಊಟ ಜೊತೆಗೆ ಮೊಟ್ಟೆಯನ್ನು ನೀಡ್ತಿರುವಂಥದ್ದು. ಬೆಳಗಿನ ಅವಧಿಯಲ್ಲಿ ಪ್ರೇಯರಿಗಿಂತ ಮುಂಚೆನೇ ಹಾಲು ಮತ್ತು ರಾಗಿ ಮಾಲ್ಟನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಜಾರಿಗೆ ತಂದಿದೆ. ಯಾಕಪ್ಪ ಅಂದರೆ ಮಕ್ಕಳು ಬರೀ ಓದೋದ್ರಲ್ಲೇ ಆಗಬಾರ್ದು, ಜೊತೆಗೆ ಆರೋಗ್ಯ ದೃಷ್ಟಿಯಿಂದಲೇ ಅವ್ರ ಆರೋಗ್ಯ ಚೆನ್ನಾಗಿರಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಜಾರಿಗೆ ತಗೊಂಡು ಅವ್ರಿಗೆ ಏನು ಬೇಕು ಮತ್ತು ಉಚಿತ ಸಮವಸ್ತ್ರ ಇರ್ಬೋದು, ಮತ್ತು ಶೂ ಸಾಕ್ಸ್ ಇರ್ಬೋದು, ಅದ್ರ ಜೊತೆಗೆ ನಾವು ಉಚಿತವಾದಂಥ ನೋಟ್ಬುಕ್ಕು, ಬ್ಯಾಗ್ಗಳನ್ನು ಕೊಡಿಸಿದ್ದೀವಿ ದಾನಿಗಳು ತಿಡ್ದು. ಯಾಕಪ್ಪ ಅಂದರೆ ಇತ್ತೀಚಿನ ದಾನಿಗಳು ನಮ್ಮ ಕಡೆ ಇಲ್ಲಿ ಅಣಸಲಲ್ಲೇ ಕಡಿಮೆ. ನಾವು ನೋಡ್ದಂಗೆ ಎಲ್ಲಿ ಕೇಳಿದ್ರು ಆಯಿತು ಅಂತ ಒಪ್ಕೊಳ್ತಾರೆ, ಇಲ್ಲ ಆದರೂ ನಾನು ಪ್ರಯತ್ನ ಪಟ್ಟು ಬ್ಯಾಗ್ಗಳನ್ನು 2 ಕಡೆಯಿಂದ ಒಂದು ಏನು ಭಾರತ್ ಸಾಕ್ಷರತಾ ಮಿಷನಿಂದ ಒಂದು ಸತ ಬ್ಯಾಗ್ ಕೊಡಿಸ್ತಾರೆ, ಇನ್ನೊಂದು ಸತ ಕಿರ್ಗಾವ್ಲು ಏನು ಭಾರತ್ ಏಜೆನ್ಸಿ ಇದೆ, ಯಾರು ರಾಜೇಂದ್ರ ಕಡೆಯಿಂದ ಬ್ಯಾಗನ್ನು ಕೊಡಿಸ್ತಾರೆ. ಅದಲ್ಲದೆ ಸಿದ್ಧಗಂಗಾ ಮಠದ ವತಿಯಿಂದ ನೋಟ್ಬುಕ್ಕನ್ನು ಕೊಡಿಸಿದೆ. ಈ ವರ್ಷ ಆಲೇ ಬಂದಿವೆ, ಜೂನ್ ತಿಂಗಳು ಕೊಡ್ತೀವಿ ನೋಟ್ಬುಕ್ ಅವ್ರಿಗೆ. ನಿಮ್ಮಲ್ಲಿ ಕೇಳ್ಕೋದೇನಪ್ಪ ಅಂದರೆ ನಿಮ್ಮ ಮಕ್ಕಳು, ನಿಮ್ಮ ಊರಿನ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗೆ ಕಳಿಸ್ಬೇಕು. ಯಾಕಪ್ಪ ಅಂದ್ರೆ ಮೇಡಮ್ ಅವ್ರು ಆಗಲೇ ಹೇಳಿದ್ರು, ಇಲ್ಲಿ ನಾವು ಶಿಕ್ಷಕ ವೃತ್ತಿ ಪಡಬೇಕು ಅಂದರೆ 2 ಎಕ್ಸಾಮ್ ಬರೀತೀವಿ. ಒಂದು TET ಅಂತ, ಶಿಕ್ಷಕರ ಸಾಮರ್ಥ್ಯ ಪರೀಕ್ಷೆ 1, ಅದರಲ್ಲಿ ಪಾಸ್ ಆದವರು CET ಕಾಮನ್ ಎಕ್ಸಾಮ್ ಟೆಸ್ಟ್ ಅಂತ, ಅಂದರೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂತ. ಅಲ್ಲಿ ಹೈಯೆಸ್ಟ್ ಮಾರ್ಕ್ಸನ್ನು ಯಾರು ತಕ್ಕಂತಾರೆ ಅವರು ನಂತರ ಒಂದು ಶಿಕ್ಷಕರಾಗಿ ಇಲ್ಲಿ ಕೆಲಸಕ್ಕೆ ಸೇರೋದು. ಇಲ್ಲಿ ಯಾರು ಫೇಲ್ಯೂರ್ ಆಗಿದ್ರೆ ಅವರು ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿರ್ಬೋದು. ಅಂದರೆ ನುರಿತವಾದಂಥ ಅನುಭವವುಳ್ಳಂಥ ಮತ್ತು ಮೆರಿಟ್ ಅಂದ್ರೇನು, ಹೈಯೆಸ್ಟ್ ಮಾರ್ಕ್ಸನ್ನು ತಗೊಂಡಿರುವಂಥ ಶಿಕ್ಷಕರಿಗೂ ನಮ್ಮ ಸರ್ಕಾರಿ ಶಾಲೆಯಲ್ಲಿ. ಅದರಿಂದ ನೀವು ಮನವರಿಕೆ ಮಾಡ್ಕೊಂಡು ಈಗೇನು ನಿಮ್ಮ ಅಕ್ಕಪಕ್ಕದ ಮನೆಗಳು ಖಾಸಗಿ ಶಾಲೆಗೆ ಹೋಗ್ತಾ ಇದ್ದಾರೆ, ಆ ಖಾಸಗಿ ಶಾಲೆಯನ್ನು ವ್ಯಾಮೋಹನ ಬಿಟ್ಟು ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ. ಹಿಂದೆ ನಾವು ಬಂದಾಗ 60 ಮಕ್ಕಳು 70 ಮಕ್ಕಳು ಇರ್ತಿದ್ದೀವಿ ಶಾಲೆಯಲ್ಲಿ. ನಮ್ಮ 2014 ಬಂದಾಗ, ನಂತರ ಬಂದಾಗ 29 ಮಕ್ಕಳಿಗೆ ಇಳಿದ್ಬಿಟ್ಟಿತ್ತು. ಈಗ ಹೆಂಗೋ ಒಂದು 34 ಮಕ್ಕಳಿದೆ. ಇನ್ನೂ ಕೂಡ ಯಾರು ಹೋಯ್ತಾರೆ ಪ್ರೈವೇಟ್ ಶಾಲೆಗೆ. ಈಗ ಇಲ್ಲೇ ಒಂದು ಕಾನ್ವೆಂಟ್ ಇದೆ, ಅದು ಮುಚ್ಚೋಯ್ತದೆ ಸಾಕು. ಈಗ ನೆಕ್ಸ್ಟ್ ಜೂನ್ ಜುಲೈ ತೆಗೆಯಲ್ಲ. ಯಾಕೆ 1 to 5th ಪರ್ಮಿಷನ್ ತಕ್ಕಂತಾರೆ. ಅದು ಏನಂದರೆ ಕೋಳಿಗೂಡ್ ಅಂತ ಇದೆ ಆ ಸ್ಕೂಲು. ಅಲ್ಲೇನೋ ಆ ಒಬ್ಬರೇ 1 to 5th ಕಂಡಿವೆ. ಅದ್ರ ಜೊತೆಗೆ LKG UKG ಪಾಠ ಮಾಡ್ತಾರೆ. ಮಾಡಿ ನೋಡಿದರೆ ನೀವು ಓದ್ತಾರೆ ಮಕ್ಕಳು. ಇಲ್ಲೇ ಹೋಗಿದ್ರೆ ಯಾರಿಬ್ರು ಅಲ್ಲಿ ಬಂದವ್ರು ಹೇಮಂತ ಅವನ್ನ ರೆಡಿ ಮಾಡ್ಬೇಕಾದ್ರೆ ನಾವು 2 ವರ್ಷ ತಕ್ಕಂತವೆ. ಗಗನ್ನು, ಆಮೇಲೆ ಇವನು ಗೌರವ್, ಅದ್ರ ಮಧ್ಯದಲ್ಲಿ ನೀವು ಮಂಡ್ಯಕ್ಕೆ ಹಾಕ್ಸಿದೆ ಆದರ್ಶ ಸ್ಕೂಲ್ಗೆ, ಇಂಗ್ಲೀಷ್ ಮೀಡಿಯಂಗೆ. ಅವ್ರಿಗೆ ಕನ್ನಡ ಮಾಧ್ಯಮ ಸಿಕ್ಕಲ್ಲ. ಈಗ ಮುಂದೆ ಪೊಲೀಸ್ ಆಗಬೇಕು ಅಂತಲ್ವಾ, ಕನ್ನಡ ಮಾಧ್ಯಮ ಸಿಕ್ಕಲ್ಲ, ಗ್ರಾಮೀಣ ಮಾಧ್ಯಮ ಸಿಕ್ಕಲ್ಲ. ಹೋಯ್ತಾ ನಿಮ್ಮದು ಜನರಲ್ಲೇ ಅವ್ರು ಕಾಂಪಿಟೇಟಿವ್ಸ್ ಮಾಡಬೇಕು, ಅಲ್ಲೇ ಜಾಬ್ ತಗೋಬೇಕು. ಅವರು 1 ವರ್ಷ ಬ್ರೇಕ್ ಆದ್ರೆ ಹೆಂಗಾಯ್ತದೆ ಇರುತ್ತೆ. ಜೊತೆಗೆ ಅವನು ಆದಿಕೇಶವ್ ಒಬ್ಬ, ಬಿಂದು ಒಬ್ಬ, ಅವರು 4 ಜನದ್ದುವೆ. ಅವ್ರು 4 ಜನರು ಏನಾಗಿತ್ತು ಅಂದರೆ ಬೇಡ ಇಂಗ್ಲೀಷ್ ಮೀಡಿಯಮ್ಗೆ ಮಂಡ್ಯಕ್ಕೆ ಸೇರಿಸ್ಬಿಟ್ಟು ಅವ್ರಿಗೆ ಮಾಡಿದ್ದಾವೆ. ನೆಕ್ಸ್ಟ್ ಇಯರು ಇನ್ನೊಂದು 2-3 ವರ್ಷ ಇರ್ತವೆ. ಹಾಗೆ ಪ್ರತಿಯೊಂದು ಶಾಲೆಗಳಲ್ಲೂ ಈ ರೀತಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡಿ ಸಾರ್ವಜನಿಕರಲ್ಲಿ
ತಿಳುವಳಿಕೆ ಮೂಡಿಸುವಂಥ ಕಾರ್ಯಕ್ರಮನ ಮಾಡ್ಕೊಡ್ತೀವಿ. ಯಾಕಪ್ಪ ಅಂದರೆ ಈಗ ಪ್ರೈವೇಟ್ ಖಾಸಗಿ ಸಾಲಕ್ಕೆ ಸೇರಿಸ್ತೀರಿ, ಎಷ್ಟು ಸಾವಿರ ಕಟ್ತೀರಿ ನೀವು? ಈಗ ನಮ್ಮ ಸಾಲಕ್ಕೆ ಸೇರಿಸ್ತೀರಿ, ನೀವು ಎಷ್ಟು ರೂಪಾಯಿ ಕಟ್ತೀರಿ? ಏನಾರ 1 ರೂಪಾಯಿ? ನಿಮ್ಮ ಮಕ್ಕಳಿಗೆ ಕನಿಷ್ಠ ವರ್ಷಕ್ಕೆ 80,000 ರೂಪಾಯಿ ಸರ್ಕಾರ ಖರ್ಚು ಮಾಡ್ತಾ ಇದೆ. ಎಷ್ಟು ಸಾವಿರ ಹೇಳಿ? 80,000 ಸುಮಾರು. ಈಗ ಹೆಂಗಪ್ಪ ಅವ್ರು ನಮ್ಮ ಮಕ್ಕಳು ಕೊಡೋದಿಲ್ಲ ನೋಡೋದಪ್ಪ, ನನಗೆ ಕೊಡುವಂಥ ಸಂಬಳ, ನಮ್ಮ ಸಿಬ್ಬಂದಿ ಕೊಡುವಂಥ ಸಂಬಳ, ಬಿಸಿ ಊಟದ್ದು, ಹೊಟ್ಟೆದು, ಹಾಲೊಂದು, ಸಮವಸ್ತ್ರ, ಶೂ ಸಾಕ್ಸು, ಇವೆಲ್ಲ ಮೂಲಭೂತ ಸೌಕರ್ಯಗಳೆಲ್ಲ ಸೇರಿ ಸುಮಾರು 80,000 ರೂಪಾಯಿ ಒಂದು ಮಗುಗೆ ಸರ್ಕಾರ ನಿಮ್ಮ ಮಕ್ಕಳು ಖರ್ಚು ಮಾಡುವಂಥದ್ದು. ಅದರಿಂದ ನೀವೆಲ್ಲ ಗಮನದಲ್ಲಿ ಇಟ್ಕೊಂಡು ಎಲ್ಲಿ ಈಗ ಖಾಸಗಿ ಶಾಲೆಗೆ ಹೋಗ್ತಾ ಇದ್ದಾರೆ, ಅವೀಗ ನಮ್ಮಲ್ಲಿ ಸಾಕಷ್ಟು ನಾವು ನೋಡಿ 5 ಜನ ಸಿಬ್ಬಂದಿ ಇದ್ದೀವಿ, ಇಲ್ಲಿ 3 ಜನ ಪಕ್ಕ ಇದ್ದೀವಿ, 3 ದಿನ ಡೆಪ್ರೇಷನ್ ಮಾಡಿಸ್ಕೊಂಡಿದ್ದೀವಿ ಸುಬೇಗೌಡ್ರ, ಇನ್ನೊಬ್ರು ಧರ್ಮಸ್ಥಳ ಸಂಸ್ಥೆಯಿಂದ ಟೀಚರ್ಸ್ ನಿಂತ್ಕೊಂಡಿದ್ದೀವಿ. ನೀವು ಯಾರು 1 ರೂಪಾಯಿನೂ ನಮ್ಮ ಥರ ಕನೆಕ್ಟ್ ಮಾಡ್ತಿಲ್ಲ ನಾವು. ಯಾಕಪ್ಪ ನಮಗೆ ಎಲ್ಲೆಲ್ಲಿ ಸೌಲಭ್ಯಗಳು ಸಿಗ್ತವೆ ಅಲ್ಲಿ ಪಡ್ಕೊಂಡು ನಾವು ಉಪಯೋಗಿಸ್ಕೊತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ. ಈಗ ನೋಡ್ತಾ ಇದ್ರಿ ಹಿಂದೆ ಯಾವ ರೀತಿ ಇದ್ರು ನಿಮ್ಮ ಮಕ್ಕಳು, ಈಗ ಯಾವ ರೀತಿ ಓದ್ತಾ ಇದ್ದಾರೆ. ಪರವಾಗಿಲ್ವಾ ಸಿದ್ದರಾಜ್ ಅವರು? ಪರವಾಗಿಲ್ವಾ? ಇವ್ನು ಪರವಾಗಿಲ್ಲ. ಹೊಸ ಸಾಮ್ರಾಟ್ನ ಚುರುಕು ಮಾಡ್ಬೇಕು ನೀವು. ಇವತ್ತು ಬಂದಿಲ್ಲ ಅನ್ನೋದು ಅವ್ರು ಬಂದಿದ್ದಾನ? ಅದರಿಂದ ಒಳ್ಳೆ ಉತ್ತಮವಾದಂಥ ಗುಣಮಟ್ಟವಾದ ಶಿಕ್ಷಣವನ್ನು ಕೊಡ್ತೀವಿ. ಈಗ ಮೇಡಮ್ ಅವ್ರು ಬಂದು 4 ದಿನ ನಮ್ಮಲ್ಲಿ ಈಗ ಪರಿಶೋಧನೆ ಮಾಡಿ ಏನೇ ಬರೀ ಅನುಕೂಲ ಅನಾನುಕೂಲಗಳಿದ್ರೆ ಮತ್ತು ನ್ಯೂನತೆಗಳಿದ್ರೆ ಅಂತ ಕೇಳಿ ಅಂತ ಹೇಳಿದ್ರು. ಅದ್ರಲ್ಲಿ ಧೈರ್ಯವಾಗಿ ಹೇಳಿ ನೀವು ಏನೇನಿದೆ ನಮ್ಗೆ ಏನೋ ಸರಿ ಇಲ್ಲ ಅಂತ ಹೇಳಿ, ಬೇಕಾದ್ರೆ ಅದನ್ನು ನಾವು ಸರಿಪಡಿಸ್ಕೊಳ್ತೀವಿ. ಅದಕ್ಕೆ ನಾವೇನು ಬೇಸರ ಮಾಡ್ಕೊಡಲ್ಲ. ಪಾಠ ಮಾಡ್ತೇನೋ ಹೇಳಿದ್ರು ಹೇಳಿ ಏನಾರೈತು ಅದ್ರ ಬಗ್ಗೆ ನಾವು ಬೇಸರ ಮಾಡ್ಕೊಳ್ಳಲ್ಲ. ತಪ್ಪಿದ್ರೆ ನಿಂತ್ಕೊಳ್ತೀವಿ, ಸಮಸ್ಯೆ ಏನಿಲ್ಲ. ಅದರಿಂದ ಸರ್ಕಾರಿ ಆಮೇಲೆ ನಾವು ಏನೋ ಹೋಮ್ವರ್ಕ್ ಕೊಟ್ಟಿರ್ತೀವಿ, ಅದನ್ನು ನೀವು ಈಗ ಖಾಸಗಿ ಶಾಲೆ ಆದರೆ ಬೆಳಗ್ಗೆ ಕರ್ಕೊಂಡ್ಬಂದು ನೀವೇ ಬಸ್ ಕಟ್ಟಿಸ್ತೀರಿ, ಊಟದ ಬಾಕ್ಸ್ ಬೇರೆ ಊಟ ಹಾಕ್ಕೊಡ್ತೀರಿ, ಪುನಃ ಸಾಯಂಕಾಲ ಬಸ್ ಬರೋ ಟೈಮ್ ಬಂದು ನೀವೇ ಬಂದು ಇಳಿಸ್ತೀವಿ, ಕರ್ಕೊಂಡು ಹೋಗ್ತೀರಿ. ನಮ್ಮ ಮಕ್ಕಳು ಸ್ಕೂಲ್ ಹೋದ್ರು ಪುನಃ ಬಂದ್ರು, ಅವ್ರ ಬಗ್ಗೆ ನೀವು ಯಾರು ಯೋಚನೆ ಮಾಡಿದ್ದೀರಾ? ಸರ್ಕಾರಿ ಬಾಬು ಅವರು ಬುದ್ಧಿವಂತರವ್ರು, ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಧೈರ್ಯವಂತರವ್ರೆ. ಹೇಗೆ ಆದರೂ ಶಾಲೆಗೆ ಹೋಗ್ತೀವಿ ಅನ್ನೋ ಗೊತ್ತಿದೆ. ಅದೇ ಖಾಸಗಿ ಶಾಲೆ ದುಡ್ಡು ಕಟ್ಬಿಟ್ಟು ನೀವು ಅಯ್ಯೋ ಅವಾಗ ಬರ್ಗಿಲ್ವೋ ಏನಾದ್ರು ಊಟ ಮಾಡ್ತೋ ಇಲ್ಲ ಅಂತ ಆತಂಕದಲ್ಲಿ ಇರ್ತೀವಿ ಯಾರೋ. ಆದ್ರಿಂದ ನಮ್ಮ ಶಾಲೆಗೆ ಸೇರಿಸಿ ಇನ್ನೂ ಉತ್ತಮವಾದಂಥ ಸೌಲಭ್ಯ. ಈಗ ಸ್ಮಾರ್ಟ್ ಕ್ಲಾಸನ್ನು ಪ್ರಾರಂಭ ಮಾಡಿದ್ದೀವಿ. ಈಗ ಎಷ್ಟು ದಿನ ಆಯಿತು? 1 ತಿಂಗಳಾಯಿತು. MLA ಅವರು ಮಾನ್ಯ ಶಾಸಕರು ನಮ್ಮ ಶಾಲೆ ಸರ್ಕಾರಿ ಶಾಲೆಗಳು ನಮ್ಮ ತಾಲೂಕಿನಲ್ಲಿ ಎಷ್ಟಿವೆ, 1ರಿಂದ 10ನೇ ತರಗತಿವರೆಗೆ ಪ್ರೈಮರಿ ಸ್ಕೂಲ್ ಇರ್ಬೋದು, ಹೈಯರ್ ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಪ್ರತಿಯೊಂದು ಶಾಲೆಗೂ ಸ್ಮಾರ್ಟ್ ಕ್ಲಾಸು, TV ಮತ್ತು ಟ್ಯಾಬ್ಗಳು ಕೊಡ್ತಾ ಇದ್ದಾರೆ. ನಾವು ಹೇಳ್ಕೊಡೋ ಜೊತೆಗೆ ಅಲ್ಲೂ ತೋರಿಸ್ತೀವಿ ಆನ್ಲೈನಲ್ಲಿ. ಅದಲ್ಲದೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಂದು ಮಲ್ಟಿಮೀಡಿಯಾ ಸೆಂಟರ್ ಅಂತ ಮಾಡ್ತವ್ರೆ. ಏನು ನಾವಿಲ್ಲಿ ಪಾಠಗಳು ಏನು ಮಾಡ್ತೀವಿ ಅದು ಅಲ್ಲಿ ರೆಕಾರ್ಡ್ ಆಯ್ತಾ ಇರ್ತದೆ. ಆ ರೆಕಾರ್ಡ್ನ ಅಲ್ಲಿ ಶಿಕ್ಷಕರು ಅಬ್ಸರ್ವ್ ಮಾಡ್ತಿರ್ತಾರೆ. ಯಾವ ಶಾಲೆಯಲ್ಲಿ ಯಾವ ಶಿಕ್ಷಕರು ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ, ಯಾವ ರೀತಿ ಕಲಿಕೆ ಇದೆ ಅಂತ. ಅವರಲ್ಲಿ ಇದ್ರೆ ಸುಮಾರು 67 ಕೋಟಿ ನಮ್ಮ ತಾಲೂಕಿಗೆ, ಅದು ಸರ್ಕಾರಿ ಶಾಲೆಗೆ ನೀಡ್ಸ್ CSR ಫಂಡ್ ಇರ್ಬೋದು, ಅವರ ಪ್ರವೇಶ ಅಭಿವೃದ್ಧಿ ಅನುದಾನದಿಂದ ಇರ್ಬೋದು. ಆ ರೀತಿ ಒಂದು ಮಾದರಿ ತಾಲೂಕನ್ನಾಗಿ ಇಡೀ ರಾಜ್ಯದಲ್ಲಿ ನಮ್ಮ ಹರವಳ್ಳಿ ತಾಲೂಕನ್ನು ಮಾಡ್ತಾ ಇದ್ದಾರೆ. ಅದರಿಂದ ನೀವು ನಿಮ್ಮ ನೆರೆಹೊರೆಯವರಿಗೆ ಎಲ್ಲಿ ಖಾಸಗಿ ಶಾಲೆಗೆ ಹೋಯ್ತು ಮಕ್ಕಳು ಅವನ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಮಾತುಗಳನ್ನು ಶಿಕ್ಷಕರಿಗೂ ವಂದನೆಗಳು ಹಾಗೂ ನೋಡಲ್ ಅಧಿಕಾರಿಯಾಗಿರ್ತಕ್ಕಂಥ ಇಲ್ಲಿ ಹೇಳ್ಕೊಳ್ಳೋದು ಏನಂದ್ರೆ ನಮ್ಮ ಗ್ರಾಮದಲ್ಲಿ ಪಕ್ಕದ ಗ್ರಾಮದಿಂದ ಭೀಮಡಿಗೆ ಹೋಗ್ತಾರೆ ಮೇಡಮ್. ಅವನ್ನ ಆದಷ್ಟು ಇದು ಮಾಡಿ ಎಕ್ಸೈಸ್ ಮಾಡಿ ಆ ಹುಡುಗನ ನಮ್ಗೆ ಇಲ್ಲಿ ಮುಗಿಸ್ಕೊಂಡು 7th ಆಗುವಂಗೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ನಮ್ಮ ಶಾಲೆ ಅಭಿವೃದ್ಧಿ ಅದನ್ನ ಮೇಡಮ್ ಅವರೇ ಇಲ್ಲೇ 500 ಮೀಟ್ರು ಇಲ್ಲ ನಮಗೆ, ಅದನ್ನ ಇಲ್ಲಿ ಇದು ಮಾಡಿಕೊಟ್ರೆ ನಮ್ಮ ಶಾಲೆಯಲ್ಲಿ ಸ್ಟ್ರೆಂತು 100 ಸೀಟ್ ಆಗುತ್ತೆ. ಇಲ್ಲಿಂದ 1.5 ಕಿಲೋಮೀಟರ್ ನಡ್ಕೊಯ್ತಾರೆ ಮೇಡಮ್. ಇಲ್ಲಿದ್ದಷ್ಟು ಅವ್ರಿಗೂ ಖುಷಿ, ಸಾಧನೆ ಖುಷಿ ಅವಕಾಶ ಆಯ್ತದೆ. ಭೀಮನಳ್ಳಿ ಹೋದ್ರು 75 ಮಕ್ಳು ಅವ್ರೆ, ಬರೀ 3 ಜನ ಟೀಚರು. ಇಲ್ಲಿ 34 ಮಕ್ಕಳು 5 ಜನ ಇದ್ದೀವಿ. ಅದಕ್ಕೆ ಎಲ್ಲ STMC ಅವರೆಲ್ಲ ದಯವಿಟ್ಟು ಬಂದು ಈ ಜಾಸ್ತಿ ರೈತಲ್ಲಿ 50 ಕೂಡ 40 ಕೂಡ ಒಬ್ಬನೇ ಇರೋದು ಎಲ್ಲ ಬರೀ ಉತ್ತಮ ದುಡ್ಡಲ್ಲ ಅನ್ಸ್ಕೊಂಡು ಯಾರು ದುಡ್ಡಿಲ್ಲ ಆ ಥರ ಹೇಳಿ ನಮ್ಮ ಶಾಲೆಗೆ ಇದರ ಸರ್ವ ಶಿಕ್ಷಣ ಅಭಿಯಾನ ಯೋಜನಾ ಕರ್ನಾಟಕ ಮತ್ತು ಸಾಮಾಜಿಕ
ಹೆಚ್ಚಿನ ಮಧ್ಯವರ್ತಿ ಮಕ್ಕಳಿಗೆ ತುಂಬುವುದಕ್ಕೆ ಧನ್ಯವಾದಗಳು.